ನಮಸ್ಕಾರ. ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ತವರು ಜಿಲ್ಲೆಯಲ್ಲೇ ಸೋತಿದ್ಯಾಕೆ ಬೊಮ್ಮಾಯಿ? ಅಧಿಕಾರದಲ್ಲಿ ಕೂತಿದ್ರು ಕೈ ತಪ್ಪಿದ ಹೇಗೆ ತವರು ಕ್ಷೇತ್ರ? ಹಾನಗಲ್ ಅಪಮಾನ ಕುರ್ಚಿಗೆ ಕಂಟಕವಾಗುತ್ತಾ? ಇವತ್ತಿನ ಚರ್ಚಾ ವಿಶೇಷ. ಬದಲಾಗ್ತಾರಾ ಬೊಮ್ಮಾಯಿ? ಬೈ ಎಲೆಕ್ಷನ್ ನ ರಿಸಲ್ಟ್ ಏನಾಗುತ್ತೆ ಅಂತ ಕುತೂಹಲ ಕೇವಲ ಹಾನಗಲ್ ಸಿಂದಗಿ ಕ್ಷೇತ್ರದ ಜನರಿಗೆ ಮಾತ್ರ ಇರಲಿಲ್ಲ. ರಾಜ್ಯಾದ್ಯಂತ ಜನ ಅದನ್ನ ಎದುರು ನೋಡ್ತಾ ಇದ್ರು. ಯಾಕಂದ್ರೆ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಇದು ದಿಕ್ಸೂಚಿ ಆಗುತ್ತೆ ಅಂತಲೇ ವಿಶ್ಲೇಷಣೆಗಳು ನಡೀತಾ ಇತ್ತು. ಹಾಗಾದ್ರೆ ಬೈ ಎಲೆಕ್ಷನ್ ಅಲ್ಲಿ ಆಗಿದ್ದೇನು? ಒಂದ್ ಕಡೆ ಸಿಹಿ, ಇನ್ನೊಂದ್ ಕಡೆ ಕಹಿ. ಯಾರಿಗೆ? ಬಿಜೆಪಿ ಅವ್ರಿಗೆ. ಹಾನಗಲ್ನಲ್ಲಿ ಕಾಂಗ್ರೆಸ್ಗೆ ಜೈ ಅಂದ್ರು ಅಲ್ಲಿನ ಮತದಾರರು. ಅಫ್ಕೋರ್ಸ್ ಕಾಂಗ್ರೆಸ್ ಅವ್ರಿಗೆ ಇದೊಂಥರ ಪ್ಲಸ್ ತರ ಆಡ್ ಆಗ್ತಾ ಹೋಯ್ತು. ಇನ್ನು ಸಿಂದಗಿಯಲ್ಲಿ ಬಿಜೆಪಿಗೆ ಜೈ ಅಂದಿದ್ದಾರೆ ಅಲ್ಲಿನ ಮತದಾರರು. ಸೊ ಈಗ ಬಿಜೆಪಿಗೆ ಹಾನಗಲ್ ಹೋಯ್ತು, ಸಿಂದಗಿ ಸಿಕ್ತು. ಕಾಂಗ್ರೆಸ್ ಏನು ಕಳ್ಕೊಂಡಿದ್ದಿಲ್ಲ, ಸಿಕ್ಕಿದ್ದು ಒಂದು, ಅಲ್ಲಿಗೆ ಗೈನ್ ಆಗ್ತಾ ಹೋಯ್ತು. ಜೆಡಿಎಸ್ಗೆ ಒಂದ್ ಕಡೆ ಸಿಂದಗಿನೂ ಇಲ್ಲ, ಹಾನಗಲ್ಲೂ ಇಲ್ಲ, ಆ ಪರಿಸ್ಥಿತಿ. ಅಫ್ಕೋರ್ಸ್ ಹಂಗ್ ನೋಡಕ್ ಹೋದ್ರೆ ಬಿಜೆಪಿಗೆ ತುಂಬಾ ನಿರೀಕ್ಷೆ ಇದ್ದಿದ್ದು ಹಾನಗಲ್ ಮೇಲೆ. ಯಾಕಂದ್ರೆ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ಮೊದಲ ಬಾರಿಗೆ ಫೇಸ್ ಮಾಡಿದಂತ ಉಪಚುನಾವಣೆ ಇದು. ಹಾಗಾಗಿ ಅವ್ರ ನಾಯಕತ್ವದ ಪ್ರಶ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಈಗ 50-50 ಅಂತ ಕೆಲವು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಬಿಜೆಪಿ ಪಾಲಿಗೆ ಈ ಉಪಚುನಾವಣೆಯ ಫಲಿತಾಂಶ. ಇನ್ನು ಜೆಡಿಎಸ್ ಅಂತೂ ಎರಡು ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತ ತಗೊಂಡಿದ್ದಾರೆ ಅಭ್ಯರ್ಥಿಗಳು ಗೊತ್ತಾಗಿದೆ. ಹಾಗಾಗಿ ಬಹಳಷ್ಟು ಸೀರಿಯಸ್ ಆಗಿ ಇನ್ ಮುಂದೆ ಪಕ್ಷ ಸಂಘಟನೆ ಮಾಡಬೇಕು ಅಂತ ಕೂಡ ಈಗ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಹಂಗ್ ನೋಡಕ್ ಹೋದ್ರೆ ಎರಡು ಕ್ಷೇತ್ರದಲ್ಲಿ ಇರಲಿಲ್ಲ, ಆದ್ರೆ ಒಂದು ಪ್ಲಸ್ ಆಗಿದೆ ಈಗ ಹಾನಗಲ್. ಹಾಗಾಗಿ ಒಂದು ಆಶಾಭಾವನೆ ಅವರಲ್ಲಿ ಮೂಡಿದೆ. ಫಸ್ಟ್ ಕ್ಯಾಂಡಿಡೇಟ್ಗಳು ಯಾರ್ಯಾರು ಇದ್ರು, ಯಾರು ವಿನ್ ಆಗಿದ್ದಾರೆ, ಎಷ್ಟು ಮಾರ್ಜಿನ್ ಇಂದ ವಿನ್ ಆಗಿದ್ದಾರೆ, ಸೊ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಸೊ ಒಂದ್ ಕಡೆ ಶ್ರೀನಿವಾಸ್ ಮಾನೆ ಅವರು ನಿನ್ನೆ ಕೂಡ ಇದೇ ಟೈಮಲ್ಲಿ ನಾವು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ. ಶ್ರೀನಿವಾಸ್ ಮಾನೆ ಅವರು ಗೆಲ್ಲುವಂತ ಚಾನ್ಸಸ್ ಇದೆ. ಕಾರಣ ಕೋವಿಡ್ ನಂತ ಟೈಮ್ನಲ್ಲಿ ಜನರಿಗೆ ಎಷ್ಟು ಹತ್ತಿರವಾಗಿದ್ರು, ಸೋತಿದ್ರು ಕೂಡ ತಾವು ಕ್ಷೇತ್ರದ ಹೋಗ್ತಾ ಇದ್ರು. ಜನರಿಗೆ ಆ ಟೈಮ್ನಲ್ಲಿ ಬೇಕಾದಂಥದನ್ನ ಪ್ರೊವೈಡ್ ಮಾಡಿದ್ರು, ಕ್ಷೇತ್ರದ ಜನರಿಗೆ ಅವೈಲಬಲ್ ಇದ್ರು. ಹಾಗಾಗಿ ಮಾನವೀಯತೆ ದೃಷ್ಟಿಯಿಂದ ಇವರೇ ನಮ್ಮ ನಾಯಕ ಅಂತ ಅಲ್ಲಿನ ಜನ ಇವರು ಕೈ ಹಿಡಿದಿದ್ದಾರೆ. ಈಗ ಅವ್ರು ವಿನ್ ಆಗಿದ್ದಾರೆ. ಇನ್ನೊಂದು ಕಡೆ ಸಿಂದಗಿಯಲ್ಲಿ ಗೆದ್ದಿರೋರು ಬಿಜೆಪಿಯ ರಮೇಶ್ ಬೂಸನೂರ್ ಅವರು. ಸೊ ಇಲ್ಲಿ ಎರಡೂ ಕ್ಯಾಂಡಿಡೇಟ್ಗಳನ್ನ ಗೆಲುವನ್ನ ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ಗೊತ್ತಾಗೋದು, ಇಲ್ಲಿ ಪಕ್ಷಕ್ಕಿಂತಲೂ ಮುಖ್ಯವಾಗಿ ವ್ಯಕ್ತಿಗಳನ್ನ ನೋಡಿ ಅಲ್ಲಿನ ಕ್ಷೇತ್ರದ ಮತದಾರರು ಅವರಿಗೆ ಓಟ್ ಹಾಕಿದ್ದಾರೆ. ಅಫ್ಕೋರ್ಸ್ ರಮೇಶ್ ಅವ್ರ ವಿಚಾರವಾಗಿ ಮಾತಾಡುವಾಗ್ಲೂ ನಾವು ಮಾನೆ ಅವ್ರ ವಿಚಾರವಾಗಿ ಏನ್ ಹೇಳಿದೆ, ಸೋತಿದ್ರೂ ಕೂಡ ರಮೇಶ್ ಅವರು ಕೋವಿಡ್ ಅಂತ ಸಂದರ್ಭದಲ್ಲಿ ಜನರಿಗೆ ಅತ್ಯಾಪ್ತರಾಗಿದ್ರು, ತನ್ನನ್ನು ಸೋಲ್ಸಿದ್ರು ಅನ್ನೋದನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡಿರ್ಲಿಲ್ಲ. ತಮ್ಮ ಕ್ಷೇತ್ರದ ಜನರಿಗೆ ಏನೇನು ಬೇಕು ಕೋವಿಡ್ ಸಂದರ್ಭದಲ್ಲಿ ಅದನ್ನ ಪ್ರೊವೈಡ್ ಮಾಡಿದ್ರು. ಹಾಗಾಗಿ ಇಲ್ಲಿ ಪಕ್ಷಕ್ಕಿಂತಲೂ ಮುಖ್ಯವಾಗಿ ವ್ಯಕ್ತಿಗಳನ್ನ ನೋಡಿ ಅಲ್ಲಿನ ಮತದಾರರು ಇವರಿಬ್ಬರ ಕೈ ಹಿಡಿದಿದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಯಾಕಂದ್ರೆ ಈ ಉಪಚುನಾವಣೆ ನಮ್ಮ ರಾಜ್ಯದ ಹಿಸ್ಟ್ರಿಯಲ್ಲೇ ಕೇಳಿರ್ಲಿಲ್ಲ. ಅಷ್ಟು ಬೈಗುಳ, ಪರಸ್ಪರ ಕಚ್ಚಾಟ, ಆ ಪದ ಪ್ರಯೋಗಗಳು, ರಾಜ್ಯದ ಜನ ಅದನ್ನ ನಿರಂತರವಾಗಿ ನೋಡ್ತಲೇ ಇದ್ರು, ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು. ಅಷ್ಟು ಚೀಪ್ ಲ್ಯಾಂಗ್ವೇಜ್ ಗಳನ್ನ ಯೂಸ್ ಮಾಡಿದ್ರೂ ಕೂಡ, ಅದ್ರ ಜೊತೆಯಲ್ಲಿ ಹಣದ ಹೊಳೆ ಹರಿದಿದ್ರೂ ಕೂಡ, ಸೊ ಅಲ್ಟಿಮೇಟ್ ಆಗಿ ಮಾನವೀಯತೆ ಗೆದ್ದಿದೆ ಅನ್ನೋದಕ್ಕೆ ಇವರಿಬ್ರು ಕೂಡ ಸಾಕ್ಷಿ ಆಗ್ತಾರೆ. ಮತದಾರರು ಇನ್ನೂ ಭ್ರಷ್ಟರಾಗಿಲ್ಲ ಅನ್ನೋ ವಿಶ್ಲೇಷಣೆಗಳು ಕೂಡ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಇನ್ನು ಹಾನಗಲ್ನಲ್ಲಿ ತೋರಿಸ್ತೀವಿ ನಾವು. ಬಹಳ ಪ್ರತಿಷ್ಠೆ ಆಗಿದ್ದಿದೆ ಹಾನಗಲ್. ಇನ್ಫ್ಯಾಕ್ಟ್ ನಾವು ನೋಡೋದಾದ್ರೆ ಸಿಂದಗಿಗಿಂತಲೂ ಕೂಡ ಹಾನಗಲ್ನಲ್ಲಿ ಯಾರು ಗೆಲ್ತಾರೆ ಬಹಳಷ್ಟು ಕುತೂಹಲ ಇತ್ತು. ಸೊ ನಾನು ಹೇಳ್ದಾಗೆ ಶ್ರೀನಿವಾಸ್ ಮಾನೆ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯವರು. ಸೊ 87,490 ಮತಗಳನ್ನ ಗೆದ್ದಿದ್ದಾರೆ. ಸೊ ಶಿವರಾಜ್ ಸಜ್ಜನ್ ಅವರು ಬಿಜೆಪಿ ಕ್ಯಾಂಡಿಡೇಟ್ ಅವರು. ಇನ್ಫ್ಯಾಕ್ಟ್ 80,000 ಮತಗಳನ್ನ ಗೆದ್ದಿದ್ದಾರೆ. ಇನ್ನು ಸಿಂದಗಿ ನಾವು ನೋಡೋದಾದ್ರೆ ಬಹುಶಃ ಇಲ್ಲಿ ಇಷ್ಟು ಮಾರ್ಜಿನ್ ಅನ್ನ ಇನ್ಫ್ಯಾಕ್ಟ್ ಬಿಜೆಪಿ ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ.
ಅಷ್ಟೊಂದು ಮಾರ್ಜಿನಲ್ ಗೆದ್ಬಿಟ್ಟಿದ್ದಾರೆ. ಸುಮಾರು 31,000 ಚಿಲ್ಲರೆ ಓಟ್ಗಳಿಂದ ರಮೇಶ್ ಬೂಸನೂರು ಅವರು ಗೆದ್ದಿರೋದು. ಸಿಂದಗಿಯಲ್ಲಿ ಅವ್ರು ಗಳಿಸಿರುವಂತ ಮತಗಳನ್ನ ತೋರಿಸ್ತಾ ಇದೀವಿ. 93,865. ಇಲ್ಲಿ ಅಶೋಕ್ ಮನಗೂಳಿ ಅವ್ರ ಮೇಲೆ ಕಾಂಗ್ರೆಸ್ ಅವರು ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಯಾಕಂದ್ರೆ ಅವ್ರ ತಂದೆ JDS ಪಕ್ಷದಲ್ಲಿ ಇದ್ರು, ಅಲ್ಲಿಂದ MLA ಆಗಿ ಎಲೆಕ್ಟ್ ಆಗಿದ್ರು. ಅವರ ಅಕಾಲಿಕ ನಿಧನದಿಂದಾಗಿ ಬಂದಂತ ಒಂದು ಚುನಾವಣೆ. ಹಾಗಾಗಿ ಮಗನಿಗೆ ಗಾಳ ಹಾಕಿದ್ರು ಕಾಂಗ್ರೆಸ್ ಅವರು. ಒಂದು ಅನುಕಂಪ ಇಲ್ಲಿ ವರ್ಕೌಟ್ ಆಗ್ಬೋದೇನೋ ಅಂತ ನಂಬಿಕೊಂಡಿದ್ರು. ಬಟ್ ಅದು ಯಾಕೋ ಜನ ಅಲ್ಲಿ ಅವರನ್ನ ಕೈ ಹಿಡಿದಿಲ್ಲ. ಇನ್ನು ನಮ್ದೇ ಕ್ಷೇತ್ರ ನಾವು ಉಳಿಸ್ಕೊಳ್ಬೇಕು ಹೆಂಗಾದ್ರೂ ಮಾಡಿ ಅಂತ ಹೇಳ್ಬಿಟ್ಟು JDS ಅವರು ಕೂಡ ಬಹಳಷ್ಟು ಒಂದು ಪೈಪೋಟಿಯನ್ನ ಕೊಡಬೇಕು ಅಂತ ಹೇಳಿ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಹಾಕ್ಬಿಟ್ಟು ಎಷ್ಟೆಲ್ಲ ಅಲ್ಲಿ ಪ್ರಚಾರದ ಅಖಾಡದಲ್ಲಿ ಏನೆಲ್ಲ ಮಾಡಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಅಲ್ಟಿಮೇಟ್ ಆಗಿ ಅಲ್ಲಿ ಬೇಕಾದಂತ ನಂಬರ್ಸ್ ಕೂಡ JDS ಅವ್ರಿಗೆ ಸಿಗ್ಲಿಲ್ಲ. ಅಫ್ಕೋರ್ಸ್ ಸಿಂದಗಿಯಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಬಿಜೆಪಿ ನಾಯಕರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. 31,185 ದೊಡ್ಡ ನಂಬರ್ ಅಲ್ಲಿ ಇಲ್ಲೊಂದು ವಿನ್ನಿಂಗ್ ಮಾರ್ಜಿನ್ ಇದೆ. ಬಹುಶಃ ಇದು ಬಿಜೆಪಿ ಅವರಿಗೆ ಯಾವ ತರ ಬೂಸ್ಟ್ ಅಪ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅಫ್ಕೋರ್ಸ್ ಹಾನಗಲ್ನ ಒಂದು ಗೆಲುವು ನಿಶ್ಚಿತವಾಗಿ ಬೇಕಾಗಿತ್ತು. ಬಟ್ ಸಿಂದಗಿಯಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ಒಂದು 50-50 ಒಂದು ಸಮಾಧಾನ ಅಂತೂ ಬಿಜೆಪಿ ಅವ್ರಿಗಿದೆ. ಬಟ್ ಹಾನಗಲ್ನಲ್ಲಿ ಅಲ್ಲಿ ಪರ್ಸನಲ್ ಆಗಿ ನಾವು ನೋಡೋದಾದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯಾಗಿದೆ, ಅಪಮಾನ ಆಗಿದೆ. ಮುಂದಿನ ನಾಯಕತ್ವದ ಅಂದ್ರೆ ಅವ್ರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗೋದು ಅಂತೆಲ್ಲ ಹೇಳದ ಮೇಲೇನೂ ಕೂಡ ಒಂದು ವರ್ಚಸ್ ಇಲ್ವಾ? ಹಾಗಾದ್ರೆ ಮಾಸ್ ಲೀಡರ್ ಆಗಿ ಬಿಂಬಿತವಾಗ್ತಾ ಇಲ್ವಾ ಹಾಗಾದ್ರೆ ಬೊಮ್ಮಾಯಿ? ಸೊ ಈ ಎಲ್ಲ ಆಂಗಲ್ಗಳಲ್ಲಿ ಈಗ ಚರ್ಚೆ ನಡೀತಾ ಇದೆ. ಹಾಗಾಗಿ ಸೊ ಸಿಂದಗಿಗಿಂತಲೂ ಬೇಕಾಗಿದ್ದು ಹಾನಗಲ್ನಲ್ಲಿ ಅವರಿಗೆ ಅಲ್ಲಿ ವಿನ್ ಆಗ್ಲೇಬೇಕಾಗಿತ್ತು. ಬಟ್ ನಾನು ಆಗ್ಲೇ ಹೇಳ್ದಂಗೆ ರಮೇಶ್ ಬೂಸನೂರು ಅವರ ಈ ಪಕ್ಷಕ್ಕಿಂತಲೂ ನಾವು ನೋಡೋದಾದ್ರೆ ಅವರ ವೈಯಕ್ತಿಕ ಕೆಲಸಗಳಿಂದಾಗಿ ಜೊತೆಗೆ ಅವರ ಮಾನವೀಯ ದೃಷ್ಟಿಗಳನ್ನ ನೋಡ್ಬಿಟ್ಟೆ ಜನ ಬಹುಶಃ ಅವ್ರ ಕೈ ಹಿಡಿದಿದ್ದಾರೆ ಅಂತಾನೆ ಈಗ ವಿಶ್ಲೇಷಣೆಗಳು ಆಗ್ತಾ ಇರೋದು. ಸೊ ಇನ್ನು ಹಾನಗಲ್ ನಾವು ನೋಡೋದಾದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಶ್ರೀನಿವಾಸ್ ಮಾನೆ ಅವರು ಇಲ್ಲೂ ಅಷ್ಟೇ ಕ್ಯಾಂಡಿಡೇಟ್ ಅನೌನ್ಸ್ ಮಾಡುವಂತ ಟೈಮ್ನಲ್ಲಿ ಮನೋಹರ್ ತಹಶೀಲ್ದಾರ್ ಅವ್ರದ್ದು ಒಂದಿಷ್ಟು ಪ್ರಭಾವ ಅಫ್ಕೋರ್ಸ್ ಅಲ್ಲಿ ಇತ್ತು. ಬಟ್ ಟಿಕೆಟ್ ಘೋಷಣೆ ಮಾಡುವಂತ ಟೈಮ್ನಲ್ಲಿ ಹೆಂಗೋ ಸಮಾಧಾನ ಮಾಡಿದ್ರು. ಅಲ್ಲಿ ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರು ಸಮಾಧಾನ ಮಾಡಿ ಶ್ರೀನಿವಾಸ್ ಮಾನೆ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರು. ಬಟ್ ಇಲ್ಲಿ ನೋಡಿ ಈ 87,490 ಮತಗಳನ್ನ ಅವ್ರು ಪಡ್ಕೊಂಡಿದ್ದಾರೆ. ಸೊ ಇಲ್ಲಿ ಇನ್ಫ್ಯಾಕ್ಟ್ ಬೆಳಗ್ಗೆಯಿಂದ ಈ ಫಲಿತಾಂಶ ಬಂದಾಗ ಹಾನಗಲ್ನಲ್ಲಿ ಒಂಥರ ಹಾವು ಏಣಿ ಆಟ ಆಗುತ್ತೇನೋ ಅಂತ ಅಂದ್ಕೊಂಡಿದ್ರು. ಬಟ್ ಆ ಗೆಲುವಿನ ಅಂತರ ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಯ್ತು. ಬಟ್ ಎಲ್ಲ ಸುತ್ತುಗಳಲ್ಲೂ ಕೂಡ ಅಫ್ಕೋರ್ಸ್ ಶ್ರೀನಿವಾಸ್ ಮಾನೆ ಅವರೇ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದ್ರು. ಆದ್ರೆ ಆ ಗೆಲುವಿನ ಅಂತರ ಕಡಿಮೆ ಇದ್ದಾಗ ಏನಾಗ್ಬಿಡುತ್ತೆ, ಈ ರಿಸಲ್ಟ್ ಟೈಮ್ನಲ್ಲಿ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ಲಾಸ್ಟ್ ಒಂದು 2-3 ಸುತ್ತಲ್ಲಿ ಇಷ್ಟು ಕಮ್ಮಿ ಮಾರ್ಜಿನ್ ಅಲ್ಲಿ ಒಂದು ಮುನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ ಅಂತ ಗೊತ್ತಾದಾಗ ಹೇಳಕ್ಕಾಗಲ್ಲ ಕನ್ಫರ್ಮ್ ಆಗಿ. ಬಟ್ ಇಲ್ಲಿ ಅಲ್ಟಿಮೇಟ್ ಆಗಿ ಶ್ರೀನಿವಾಸ್ ಮಾನೆ ಅವರು ಹಾನಗಲ್ನಲ್ಲಿ ಗೆದ್ದಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ನ ಜೋಡೆತ್ತುಗಳು ಅಂತ ಬಿಂಬಿತರಾಗ್ತಾ ಇದ್ರಲ್ಲ, ಭಿನ್ನಾಭಿಪ್ರಾಯ 1000 ಇರಲಿ, ಬಟ್ ಅಲ್ಟಿಮೇಟ್ ಆಗಿ ರಿಸಲ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹೈಕಮಾಂಡ್ಗೆ ತೋರಿಸ್ಕೊಡ್ಬೇಕಾಗುತ್ತೆ. ಸೊ ಅದನ್ನ ಸಿದ್ದರಾಮಯ್ಯ ಅವರು ಹಾಗೇನೆ DK ಶಿವಕುಮಾರ್ ಅವರು ತೋರಿಸ್ಕೊಟ್ಟಿದ್ದಾರೆ. ಬಟ್ ಇಲ್ಲೂ ಒಂದು ಕಂಪ್ಲೇಂಟ್ ಬರುತ್ತೆ. DK ಶಿವಕುಮಾರ್ ವಿಚಾರವಾಗಿ ಪಕ್ಷದಲ್ಲೇ ಒಂದಿಷ್ಟು ಅಪಸ್ವರ ಎದ್ದೇಳುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರ ವರ್ಚಸ್ ಇಲ್ಲ ಹಾಗೆ ಹೀಗೆ ಅಂತ. ಇನ್ನೊಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರು, ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಇವತ್ತಿನ ಟಾಪಿಕ್ ಅದು. ಯಾಕಂದ್ರೆ ಬೊಮ್ಮಾಯಿ ಅವ್ರಿಗೆ ಎಷ್ಟು ಮೈನಸ್ ಆಗಿದೆ ಹಾನಗಲ್ ಸೋತಿರೋದ್ರಿಂದ ಅಂತ. ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಅದರಲ್ಲೂ ಎಲುಬಿಲ್ಲದ ನಾಲಿಗೆ ಅಂತ ಏನೆಲ್ಲ ಪ್ರಸ್ತಾಪ ಮಾಡಿದ್ರು. ಇಲ್ಲಿ ಕೇವಲ ಕುಮಾರಸ್ವಾಮಿ ಅವರು ಅಷ್ಟೇ ಅಲ್ಲ. ಸೊ ಇಲ್ಲಿ ನಾವು ನೋಡೋದಾದ್ರೆ ಮೂರೂ ಪಕ್ಷದವರು ಕೂಡ ದೊಡ್ಡ ಮಟ್ಟದಲ್ಲೇ ಒಂದು ವಾಕ್ಸಮರವನ್ನ ಮಾಡಿದ್ರು, ಬಾಯಿಗೆ ಬಂದಂಗೆ ಮಾತಾಡಿದ್ರು. ಸೊ ಸಿಂದಗಿ ಗೆಲುವು ಆದ್ಮೇಲೆ ಈ ತರ ಒಂದು ಖುಷಿಯಲ್ಲಿ ಇರ್ಬೋದು ಬಸವರಾಜ ಬೊಮ್ಮಾಯಿ ಅವರು. ಆದರೆ ಹಾನಗಲ್ದು ಬೇಕಾಗಿತ್ತು. ಇನ್ನೊಂದ್ ಕಡೆ ನಾವು ತೋರಿಸ್ತಾ ಇದೀವಿ ನೋಡಿ ಸಿಂದಗಿಯಲ್ಲಿ. ಸೊ ಸಾಕಷ್ಟು ಅಬ್ಬರದ ಪ್ರಚಾರ ಎಲ್ಲ ಮಾಡಿದ ಮೇಲೂ ಕೂಡ ಕಾಂಗ್ರೆಸ್ ಅವ್ರಿಗೆ ಮತ್ತೆ JDS ಅವ್ರಿಗೆ, ಕಾಂಗ್ರೆಸ್ ಅವ್ರು ನಮ್ಗೆ ನೋಡಕ್ ಹೋದ್ರೆ ಒಂದು ಫೈಟ್ ಆದ್ರೂ ಕೊಟ್ಟಿದ್ದಾರೆ, JDS ಅವರು ಆ ಫೈಟ್ ಕೂಡ ಕೊಡ್ಲಿಲ್ಲ. ಈಗ ಹಾನಗಲ್ ಮತ್ತೆ ಸಿಂದಗಿಯಲ್ಲಿ ವಿನ್ ಆದಂತ ಅಭ್ಯರ್ಥಿಗಳು ಅಫ್ಕೋರ್ಸ್ ಅವರಲ್ಲೊಂದು ಖುಷಿ ಅಂತೂ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಒಂದಿಷ್ಟು ವಿಶ್ವಾಸದ ಮಾತು, ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಏನೇನ್ ಹೇಳಿದ್ದಾರೆ ಕೇಳೋಣ. ಹಾನಗಲ್ಲಿನಲ್ಲಿ ಸ್ವಾಭಿಮಾನಿ ಮತದಾರರು ಮಾನವೀಯತೆಗೆ ಮತ ಹಾಕಿದ್ದಾರೆ. ಜನಬಲ ಗೆದ್ದಿದೆ, ಹಣಬಲ ಸೋತಿದೆ. ಸರ್ಕಾರದ ಜನ ವಿರೋಧಿ ನೀತಿಗಳನ್ನ ತಿರಸ್ಕರಿಸಿದ್ದಾರೆ. ಇನ್ನಾದರೂ ಸರ್ಕಾರ ಕಣ್ತೆರೆದು
ಜನರಿಗೆ ಕಲ್ಯಾಣ ಆಗೋ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನನ್ನ ಭಾವನೆ. 25,000 ಅಂತರದಿಂದ ಗೆಲ್ತಾ ಇದ್ದು ಇವತ್ತು 30,750 ಇವತ್ತು ನಿರೀಕ್ಷೆ ಮುಟ್ಟಿದೆ. ಬಹುಶಃ ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲ ಮತದಾರ ಪ್ರಭುಗಳಿಗೆ ನಾನು ನಿಮ್ಮ ಮುಖಾಂತರ ಅಭಿನಂದನೆ ತಿಳಿಸಲು ಭರವಸೆಗಳ ಖಂಡಿತ ಜನ ಈಡೇರಿಸ್ತಾರೆ ಅಂತ ಹೇಳಿ. ಇನ್ನು ರಾಜ್ಯದ ಪ್ರಮುಖ 3 ಪಕ್ಷಗಳು ಬಿಜೆಪಿ, ಕಾಂಗ್ರೆಸ್ ಹಾಗೆಯೇ ಜೆಡಿಎಸ್ನ ಪ್ರಮುಖ ನಾಯಕರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಫಲಿತಾಂಶದ ಬಗ್ಗೆ ನೋಡೋಣ. ಹಾನಗಲ್ಲಲ್ಲಿ ನಮ್ಮ ನಿರೀಕ್ಷೆ ಮಟ್ಟಕ್ಕೆ ನಮಗೆ ಮತ ಸಿಕ್ಕಿಲ್ಲ. ಪಕ್ಷದ ಎಲ್ಲ ಹಿರಿಯರು, ನಮ್ಮ ಪದಾಧಿಕಾರಿಗಳು, ನಮ್ಮ ನಾಯಕರು ಎಲ್ಲರೂ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಹೋರಾಟ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷದ ಮಾನೆಯವರು 2-3 ವರ್ಷದಲ್ಲಿ ಅವ್ರು ಮಾಡಿರುವಂಥ ಕೆಲಸವನ್ನು ಅಲ್ಲಿಯ ಜನರು ಕೈ ಹಿಡಿದಿದ್ದಾರೆ. ಸೋಲು ಗೆಲುವು ಎಲ್ಲರೂ ಸಮಾನವಾಗಿ ಹಂಚ್ಕೋಬೇಕೆ ಹೊರತು ಯಾವುದೋ ವ್ಯಕ್ತಿ ಮೇಲೆ ಅದನ್ನು ಕಟ್ಟಕ್ಕೆ ಹೋಗೋದು ಸರಿಯಲ್ಲ. ಆ ಥರ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕೆ ಈ ರೀತಿ ಹಿನ್ನಡೆ ಆಗಿದೆ ಅನ್ನೋದನ್ನು ಪಕ್ಷದ ಪ್ರಮುಖರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ಎಲ್ಲಿ ಕೊರತೆ ಆಗಿದೆ ಸರಿಪಡಿಸುವಂಥ ಪ್ರಯತ್ನ ಮಾಡ್ತೇವೆ. ಸಿಂದಗಿ ಕ್ಷೇತ್ರದಲ್ಲಿ ನಮ್ಮ ನಿರೀಕ್ಷೆ ಹುಸಿಯಾಗಿದೆ. ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ 3ನೇ ಸ್ಥಾನದಲ್ಲಿತ್ತು. ಈಗ 2ನೇ ಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋದು ಅಷ್ಟೇ ಸಮಾಧಾನ. ಆದರೂ ಸೋಲೆ. ಹಾನಗಲ್ನಲ್ಲಿ ಗೆದ್ದಿದ್ದೀವಿ. ಮತ್ತು ನಮ್ಮ ಅಭ್ಯರ್ಥಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಮತದಾರರಲ್ಲಿ. ಬಿಜೆಪಿ ಏನು ನಿರೀಕ್ಷೆ ಮಾಡಿತ್ತು ಅವರ ಸೀಟ್ಗಳನ್ನು ಅವರು ಉಳಿಸ್ಕೊಳ್ಳಿಕ್ಕೆ ಆಗಿಲ್ಲ. ರಾಜ್ಯಕ್ಕೆ ಮತ್ತು ರಾಷ್ಟ್ರದಲ್ಲಿ ಹೊಸ ಬದಲಾವಣೆ ಬರಬೇಕು ಅಂತ ಹೇಳಿ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತದಾರರ ತೀರ್ಪನ್ನ ಕಾಂಗ್ರೆಸ್ ಪಕ್ಷ ಗೌರವಿಸುತ್ತದೆ. ಕಳೆದ ಚುನಾವಣೆಯಲ್ಲಿ 3ನೇ ಸ್ಥಾನದಲ್ಲಿದ್ದು ನಾವು ಒಳ್ಳೆ ಮಾರ್ಜಿನಲ್ಲಿ ನಾವು ಸೋತಿರ್ಬೋದು. ಆದರೆ ಕೊಟ್ಟ ಮತವನ್ನ ಗೌರವದಿಂದ ನಾವು ಸ್ವೀಕಾರವನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಎಲ್ಲಿಂದ ಎಲ್ಲಿ ಹೇಳ್ತೀರಿ? ಎಷ್ಟು ನಾನು ನೋಡಿದ್ದೀನಿ. ಒಂದು ನಿಮಿಷ ಅದಷ್ಟಕ್ಕೆ ಬಿಟ್ಬಿಟ್ರೆ ಬಾಕಿಯರೆಲ್ಲ ಮನ್ಗೋಯ್ತಾರ? ದೇವೇಗೌಡರನ್ನು ಜೀವಂತ ಬದುಕಿದ್ದೀನಿ. ಸ್ವಲ್ಪ 89 ನಡೀತಾ ಇದ್ರು ಹೋರಾಟ ಮಾಡೋ ಶಕ್ತಿ. ಈ ಪಕ್ಷ ಉಳಿಸೋದ್ರ ಬಗ್ಗೆ ನಾನು ಜವಾಬ್ದಾರಿ ತೊಗೊಳ್ತೀನಿ. ಕುಮಾರಸ್ವಾಮಿ ಇದ್ದಾರೆ, ರೇವಣ್ಣ ಇದ್ದಾರೆ. ಹೋದ ಕಡೆ ಎಲ್ಲ ಜನ ಸ್ಪಾಂಟೇನಿಯಸ್ ಆಗಿ ಬಂದಂಥದ್ದು. ಅದೆಲ್ಲವನ್ನು ನೋಡಿದಾಗ ಚುನಾವಣಾ ಫಲಿತಾಂಶ ನಿರಾಸೆ ತಂದಿರೋದಂತೂ ನಿಜ. ನನ್ನ ಗಮನ ಇರತಕ್ಕಂಥದ್ದು 2023. ನಾನು ಮೊನ್ನೆನೂ ಸಹ ಹೇಳಿದ್ದೇನೆ, ಬೈ ಎಲೆಕ್ಷನ್ ಬೇರೆ. ನನ್ನ ಗಮನ ಇರತಕ್ಕಂಥದ್ದು 2023ಕ್ಕೆ ಪಕ್ಷವನ್ನು ತಳ ಹಂತದಿಂದ ಯಾವ ರೀತಿ ನಾವು ಸಂಘಟನೆ ಮಾಡಬೇಕು ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಈಗ ಈ ಬೈ ಎಲೆಕ್ಷನ್ ಫಲಿತಾಂಶ ಸಾರ್ವತ್ರಿಕ ಚುನಾವಣೆಗೆ ದಿಕ್ಸೂಚಿ ಆಗುತ್ತಾ ಇಲ್ವಾ ಅದು ಸೆಕೆಂಡರಿ ಆಗುತ್ತೆ. ಬಟ್ ಹಾನಗಲ್ನ ಒಂದು ಫಲಿತಾಂಶ ಏನಿದೆ, ತವರು ಕ್ಷೇತ್ರದಲ್ಲೇ ಹಾಗಾದ್ರೆ ತಮ್ಮ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ಕೊಳ್ಳೋಕಾಗ್ಲಿಲ್ವಾ ಬಸವರಾಜ ಬೊಮ್ಮಾಯಿ ಅವರಿಗೆ? ಮೇನ್ ಆಗಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು ಈಗ ಅವ್ರ ನಾಯಕತ್ವದಲ್ಲೇ ಹೋದ್ರು, ನೆಕ್ಸ್ಟ್ ಎಲೆಕ್ಷನ್ ಅವ್ರ ನಾಯಕತ್ವದಲ್ಲೇ ಅಂತೆಲ್ಲ ಅನೌನ್ಸ್ ಮಾಡಿದ ಮೇಲೂ ಕೂಡ ಹಿಂಗಾಯ್ತಲ್ಲ. ಹಾಗಾಗಿ ಬದಲಾಗ್ತಾರಾ ಬೊಮ್ಮಾಯಿ ಅಂತ ಹೇಳ್ಬಿಟ್ಟು ಅವ್ರ ನಾಯಕತ್ವಕ್ಕೆ ಏನಾದ್ರೂ ಕುತ್ತು ಬರುತ್ತಾ ಅಂತ. ಸೊ ಇವತ್ತಿನ ಚರ್ಚಾ ಟಾಪಿಕ್ ಅದಾಗಿರೋದ್ರಿಂದ ಅದ್ರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತೀನಿ. ಗೆಸ್ಟ್ಗಳು ಕೂಡ ಜಾಯಿನ್ ಆಗಿದ್ದಾರೆ, ಚರ್ಚೆ ಮಾಡೋಣ ಬ್ರೇಕ್ ಆದ್ಮೇಲೆ. ನಮ್ಮ ಕನ್ನಡ. ವೆಲ್ಕಮ್ ಬ್ಯಾಕ್. ಅಚಾನಕ್ಕಾಗಿ ಸಿಎಂ ಸ್ಥಾನ ಬದಲಾಯಿತು. ಯಡಿಯೂರಪ್ಪ ಅವ್ರು ಕೂತಿದ್ದ ಜಾಗದಲ್ಲಿ ಬಸವರಾಜ ಬೊಮ್ಮಾಯಿ ಕೂತ್ರು. ಅವ್ರು ಕೂತ ಸ್ವಲ್ಪ ದಿನಕ್ಕೆ ಈ ಬೈ ಎಲೆಕ್ಷನ್ ಅನ್ನ ಫೇಸ್ ಮಾಡಬೇಕಾಯಿತು. ಸೊ ಇಲ್ಲಿ ಅವರು ಪ್ರೂವ್ ಮಾಡಿ ತೋರಿಸುವಂತ ಅನಿವಾರ್ಯ ಪರಿಸ್ಥಿತಿ ಇತ್ತು. ಬೇರೆ ಯಾವುದೋ ಡಿಸ್ಟಿಕ್ ಆದ್ರೆ ಇನ್ನೊಂಥರ ವಿಶ್ಲೇಷಣೆ ಆಗ್ತಿತ್ತು, ಇಲ್ಲ ಅಂತಲ್ಲ. ತಮ್ಮದೇ ಸ್ವಂತ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ ಹಾನಗಲ್ನಲ್ಲಿ ಈಗ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಆಗ್ಲಿಲ್ವಲ್ಲ. ಸೊ ಹಾಗಾಗಿ ಇದು ಯಾವ ತರ ಎಫೆಕ್ಟ್ ಬೀರುತ್ತೆ ಬೊಮ್ಮಾಯಿ ಅವ್ರ ಮೇಲೆ? ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಬೊಮ್ಮಾಯಿ ಸೋತಿದ್ದಾರೆ ಅನ್ನೋ ವಿಶ್ಲೇಷಣೆಗಳಾಗ್ತಾ ಇದೆ. 2ರ ಪೈಕಿ 1ರಲ್ಲಿ ಈಗ ಬಿಜೆಪಿ ಗೆದ್ದಿರ್ಬೋದು ಸಿಂದಗಿಯಲ್ಲಿ. ಆದ್ರೆ ಹಾನಗಲ್ನ ಜಯ ಏನಿದೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿತ್ತು. ಪರ್ಸನಲಿ ಹಂಗ್ ನೋಡಕ್ ಹೋದ್ರೆ ಬಸವರಾಜ ಬೊಮ್ಮಾಯಿ ಅವರಿಗೆ ತವರಲ್ಲೇ ಈಗ ತಮ್ಮ ಕ್ಯಾಂಡಿಡೇಟ್ ಸೋತಿರೋದು ದೊಡ್ಡ ಮಟ್ಟದಲ್ಲಿ ಅಪಮಾನ ಆಗಿದೆ. ಹಾನಗಲ್ ಗೆಲ್ಲೋದಕ್ಕೆ ಸಿಎಂ ಹಗಲು ರಾತ್ರಿ ಯಾವ ತರ ಹರಸಾಹಸ ಪಟ್ಟಿದ್ರು, ಅಲ್ಲೇ ಠಿಕಾಣಿ ಹೂಡಿದ್ದು, 12ರಿಂದ 13 ಸಚಿವರಿಗೆ ಉಸ್ತುವಾರಿ ಕೊಟ್ಟಿದ್ದು, ಮನೆ ಮನೆಗೆ ಹೋಗಿ ನೀವು ಪ್ರಚಾರ ಮಾಡಬೇಕು ಅಂತೆಲ್ಲ ಹೇಳಿದ್ದು, ಇಷ್ಟೆಲ್ಲ ಸ್ಟ್ರಾಟಜಿ ಮಾಡಿದ್ರು ಕೂಡ ಅಲ್ಟಿಮೇಟ್ ಆಗಿ ಏನ್ ಬೇಕಾಗಿತ್ತು? ರಿಸಲ್ಟ್ ನಲ್ಲಿ ಗೆಲ್ಬೇಕಾಗಿತ್ತು. ಗೆಲ್ಲದೆ ಇದ್ದಿದ್ರಿಂದ ಅದು ಹೇಳಿ ಕೇಳಿ ಜೆಡಿಎಸ್ ಕಾಂಗ್ರೆಸ್ ಭದ್ರಕೋಟೆ ಆಗಿದ್ರೆ ಅದು ಬೇರೆ ವಿಚಾರ. ಏನೋ ಸ್ಟ್ರಾಂಗ್ ಆಗಿ ಒಂದು ಪೈಪೋಟಿ ಕೊಟ್ರು,
ಅಲ್ಟಿಮೇಟ್ ಆಗಿ ಸೋತ್ರು. ಬಟ್ ನೆಕ್ಸ್ಟ್ ಇಯರ್ ಗೆಲ್ಬಹುದೇನೋ, ಅಂದ್ರೆ ಈಗ ಸಾರ್ವತ್ರಿಕ ಚುನಾವಣೆ ಏನ್ ಬರುತ್ತೆ ಸೊ ಅದ್ರಲ್ಲಿ ಗೆಲ್ತಾ ಇದ್ರೇನೋ ಅಂತ ಹೇಳ್ಬಿಟ್ಟು ವಿಶ್ಲೇಷಣೆಗಳು ಮಾಡ್ಬೋದಾಗಿತ್ತು. ಆದ್ರೆ ಬಿಜೆಪಿಯ ಭದ್ರಕೋಟೆ ಅಂತ ಸಿಎಂ ಉದಾಸಿ ಅಂತ ಸೀನಿಯರ್ ಲೀಡರ್ ಇದ್ದಂತ ಒಂದು ಭದ್ರಕೋಟೆ, ಅವರ ಅಭಿವೃದ್ಧಿ ಕಾರ್ಯಗಳನ್ನಾದ್ರೂ ನೋಡಿ ಜನ ವೋಟ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ನಿರೀಕ್ಷೆಗಳು ಇದ್ವು. ಆದ್ರೆ ಎಲ್ಲವೂ ಸುಳ್ಳಾಯ್ತು. ಈಗ ಪರೋಕ್ಷವಾಗಿ ಸಿಎಂ ಮುಂದಿನ ಸಿಎಂ ಅಂತ ಹೇಳಲಾಗ್ತಿತ್ತು, ಯಾಕಂದ್ರೆ ಅಮಿತ್ ಶಾ ಅವರೇ ಒಂದು ಅಭಯವನ್ನ ಕೊಟ್ಟು ಹೋಗಿದ್ರು ಇವ್ರಿಗೆ. ಹಾಗಾಗಿ ಬೊಮ್ಮಾಯಿಗೆ ಸಂಪೂರ್ಣವಾಗಿ ಒಂದು ಫ್ರೀಡಮ್ ಕೊಟ್ಟಿದ್ರು, ಪ್ರಾಶಸ್ತ್ಯ ಕೊಟ್ಟಿದ್ರು, ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಎಲ್ಲ ಕೊಟ್ರು ಕೂಡ ತವರು ಜಿಲ್ಲೆಯಲ್ಲೇ ಒಂದು ವರ್ಚಸ್ ಇಲ್ಲ ಅಂತ ಆದ್ಮೇಲೆ ಮಾಸ್ ಲೀಡರ್ ಅಂತ ಹೆಂಗ್ ಬಿಂಬಿತರಾಗ್ತಾರೆ ಅನ್ನೋದು ಈಗಿರುವಂತ ಪ್ರಶ್ನೆ. ಈ ಬಗ್ಗೆ ಚರ್ಚೆಯನ್ನ ಆರಂಭ ಮಾಡ್ತಾ ಇದೀವಿ. ಅಫ್ಕೋರ್ಸ್ ಈ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಫಸ್ಟ್ ಬೇಕಾಗಿರೋರೇ ಬಿಜೆಪಿಯ ಗೆಸ್ಟ್, ನಮ್ಗೆ ಬಿಜೆಪಿ ವಕ್ತಾರರಾಗಿರುವಂತಹ ವಿವೇಕ್ ರೆಡ್ಡಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ನಮ್ಮ ಜೊತೆ ಇದ್ದಾರೆ ಜೆಡಿಎಸ್ ನ ವಕ್ತಾರರಾಗಿರುವಂತಹ ಗಂಗಾಧರ್ ಮೂರ್ತಿ ಅವರು. ಸರ್ ನಮಸ್ಕಾರ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಜೊತೆ ಇದ್ದಾರೆ MD ಲಕ್ಷ್ಮೀನಾರಾಯಣ ಸರ್. ಸರ್ ನಮಸ್ಕಾರ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸಂಪೂರ್ಣವಾಗಿ ಫಲಿತಾಂಶದ ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋದಕ್ಕೆ, ಮುಂದಿನ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವ ತರ ಎಫೆಕ್ಟ್ ಬೀರುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ಹಿರಿಯ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಿಮಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಫೈನ್, ಐ ವಿಲ್ ಸ್ಟಾರ್ಟ್ ವಿತ್ ವಿವೇಕ್ ರೆಡ್ಡಿ. ಏನಾಯ್ತು ಹಂಗಾದ್ರೆ? ಯಾಕಂದ್ರೆ ಎಷ್ಟು ಸ್ಟ್ರಾಟಜಿ ಮಾಡಿದ್ರು, ರಾಜ್ಯಾದ್ಯಂತ ಜನ ನೋಡ್ತಾ ಇದ್ರು, ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಬಸವರಾಜ ಬೊಮ್ಮಾಯಿ ಅವರು ಅಲ್ಲೇ ಇದ್ದಿದ್ ನೋಡಿ ಇನ್ಫ್ಯಾಕ್ಟ್ ತುಂಬಾ ಜನ ನಮಗೂ ಪ್ರಶ್ನೆ ಮಾಡಿದ್ದಾರೆ, ಹಾಗಾದ್ರೆ ಬೇರೆ ಎಲ್ಲೂ ಸಮಸ್ಯೆಗಳೇ ಇಲ್ವಾ, ಅಷ್ಟೊಂದು ಇಂಪಾರ್ಟೆಂಟ್ ಆಯ್ತಾ ಬೈ ಎಲೆಕ್ಷನ್, ಆದ್ರೂ ಹಾನಗಲ್ ಗೆಲ್ಲಕ್ಕಾಗಿಲ್ಲ, ಇದು ಯಾವ ತರ ಮೈನಸ್ ಆಗುತ್ತೆ ಬೊಮ್ಮಾಯಿ ಅವ್ರಿಗೆ? ಮೈನಸ್ ಏನಾಗಲ್ಲ, ಖಂಡಿತವಾಗಿಯೂ ಇದೊಂದು ಸವಾಲಾಗಿ ಸ್ವೀಕರಿಸಿದಂಥ ಒಂದು ಚುನಾವಣೆ ಅಂತ ಹೇಳ್ಬೋದು. ಹಾನಗಲ್ ಒಂದೇ ಅಲ್ಲ, ಸಿಂದಗಿ ಹಾನಗಲ್ ಎರಡೂ ಕೂಡ. ಬಹುಶಃ ಒಂದನ್ನು ನಾವು ವಿಶ್ಲೇಷಣೆ ಮಾಡಬೇಕಂತಂದ್ರೆ, ಸಿಂದಗಿನಲ್ಲಿದ್ದಂಥ JDS ಅನ್ನ ಹೊರದೂಡಿ ನಾವು ಬಂದಿದ್ದೀವಿ. ಹಾಗೆ ಇಲ್ಲಿ ನೋಡಿದ್ರೆ ನಿಮ್ದೇ ಬಿಜೆಪಿ ಇತ್ತಲ್ಲ, ಹಾಗೆ ಬಿಜೆಪಿ ಇದ್ರೂ ಸಹ ಬಹುಶಃ ಈಗ ನಾವು ವಿಮರ್ಶೆ ಮಾಡಬೇಕಾಗಿದೆ ಯಾಕೆ ಈ ಥರ ಫಲಿತಾಂಶ ಬಂತು ಅಂತ. ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಪೂರ್ಣ ಜವಾಬ್ದಾರಿಯನ್ನು ಹಾಕಲಿಕ್ಕೆ ಸಾಧ್ಯನಾ ರಾಜಕೀಯವಾಗಿ? ಯಾಕೆ ಅಂತಂದರೆ 5 ವರ್ಷದಿಂದ 2 ವರ್ಷದಿಂದ ಬಿಜೆಪಿ ಅಸ್ತಿತ್ವದಲ್ಲಿದೆ, 2 ವರ್ಷ 2 ತಿಂಗಳಿಂದ. ಬಸವರಾಜ ಬೊಮ್ಮಾಯಿ ಅವರಿಗೆ ಇತ್ತೀಚಿನ 45 ದಿನಗಳಿಂದ ಸಾರಥ್ಯವನ್ನು ಕೊಟ್ಟಿದ್ದೀವಿ. ಹಾಗಾಗಿ ಪೂರ್ಣವಾಗಿ ಬಸವರಾಜ ಬೊಮ್ಮಾಯಿ ಅವರ ಬೇರೆ ಯಾವ್ದೋ ಡಿಸ್ಟ್ರಿಕ್ಟ್ ಆದ್ರೆ ಇಷ್ಟೊಂದು ಎಫೆಕ್ಟ್ ಬೀಳ್ತಿರ್ಲಿಲ್ಲ, ಆದ್ರೆ ತವರು ಜಿಲ್ಲೆಯಲ್ಲೇ ಹಿಂಗಾಯ್ತಲ್ಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಆ ವಿಧಾನಸಭಾ ಕ್ಷೇತ್ರದ ಡೈನಾಮಿಕ್ಸ್ ಅನ್ನು ಸಹ ನಾವು ವಿಶ್ಲೇಷಣೆ ಮಾಡಬೇಕು. ಆ ಕ್ಷೇತ್ರದಲ್ಲಿ ಹೆಚ್ಚಿನ ಮೈನಾರಿಟಿ ಸಂಖ್ಯೆ ಇದೆ. ಹಾಗಾಗಿ ಇವುಗಳೆಲ್ಲವನ್ನೂ ನಾವು ವಿಶ್ಲೇಷಣೆ ಮಾಡಿದ್ರೆ ಒಳ್ಳೆಯ ಒಂದು 6,000 ವೋಟ್ದಲ್ಲಿ ಹೋಗಿರೋದು ಅದು ಏನು ಬಹುದೊಡ್ಡ ಸಂಖ್ಯೆ ಏನಲ್ಲ. ಈ ಕಡೆನೂ ಆಗ್ಬೋದಿತ್ತು, ಆ ಕಡೆನೂ ಆಗ್ಬೋದಿತ್ತು ಫಲಿತಾಂಶ. ಬಟ್ ಸಿಎಂ ಉದಾಸಿ ಅವ್ರ ಫ್ಯಾಮಿಲಿ ಅವ್ರಿಗೆ ಯಾರಿಗಾರ ಟಿಕೆಟ್ ಕೊಟ್ಟಿದ್ರೆ ಈ ತರ ಆಗ್ತಿರ್ಲಿಲ್ಲ, ಅಟ್ಲೀಸ್ಟ್ ಅನುಕಂಪದ ಮೇಲಾದ್ರೂ ವರ್ಕೌಟ್ ಮಾಡ್ಬೋದಾಗಿತ್ತು ಅಂತ ಈಗ ಅನ್ಸುತ್ತಾ? ಬಹುಶಃ ಇದ್ರ ಬಗ್ಗೆ ನಾವು ವಿಮರ್ಶೆ ಮಾಡಬೇಕಾಗತ್ತೆ. ಎಲ್ಲಿ ಯಾವ ಬೂತ್ಗಳಲ್ಲಿ ಯಾವ ಪ್ರಾಂತ್ಯಗಳಲ್ಲಿ ಹಾನಗಲ್ಲಿನ ಯಾವ ಯಾವ ಭಾಗಗಳಲ್ಲಿ ನಮಗೆ ಕಡಿಮೆ ಬಂದಿದೆ ಅಂತ ಅದನ್ನು ವಿಮರ್ಶೆ ಮಾಡಿದ ನಂತರ ಇದಕ್ಕೆ ಸ್ಪಷ್ಟವಾಗಿ ನಿಖರವಾದ ಒಂದು ಉತ್ತರವನ್ನು ಕೊಡಬಹುದು. ಕೇಳ್ಬಿಡ್ತೀನಿ, ಈಗ ನೋಡಿ MLA ಒಬ್ರು ಮಿನಿಸ್ಟರ್, ಒಬ್ಬ ಸಿಎಂ, ಅಫ್ಕೋರ್ಸ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಎಲ್ಲರೂ ಜನಸೇವೆ ಮಾಡಕ್ಕೆ ಅಂತಾನೆ ಇರೋದು, ಫಸ್ಟ್ ಪ್ರಾಶಸ್ತ್ಯ ಅದಕ್ಕೆ ಕೊಡಬೇಕು ಇಲ್ಲ ಅಂತಲ್ಲ. ಬಟ್ ಆ ಸೀಟಿಗೆ ಹೋದಾಗ ಆ ಜವಾಬ್ದಾರಿಗಳು ಜಾಸ್ತಿ ಹೋಗುತ್ತೆ. ನಾನು ಆಗ್ಲೇ ಹೇಳ್ತಿದ್ದೆ, ಸಿಎಂ ಆಗಿ ಕೂತ ಮೇಲೆ ಫಸ್ಟ್ ಎಲೆಕ್ಷನ್ ಬೈ ಎಲೆಕ್ಷನ್ ಇದು ಅಂದ್ಮೇಲೆ ಆ ವರ್ಚಸ್, ಆ ಫೇಸ್ ವ್ಯಾಲ್ಯೂ ಇರುತ್ತಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಮಾಸ್ ಲೀಡರ್ ಆಗುವಲ್ಲಿ ವರ್ಚಸ್ಸೇ ಇಲ್ವಾ? ಹಾಗಾದ್ರೆ ಮಾಸ್ ಲೀಡರ್ ಅನ್ನೋ ಒಂದು ಪರೀಕ್ಷೆ ಇದರಲ್ಲಿ ನಡೆದೇ ಇಲ್ವಲ್ಲ. ಮಾಸ್ ಲೀಡರ್ ಹಾಗೆ ಹೊಸದಾಗಿ ಸಿಎಂ ಉಸ್ತುವಾರಿ ಅಂತ ತಗೊಂಡವರು 45 ದಿನಗಳಲ್ಲಿ ಬೈ ಎಲೆಕ್ಷನ್ ಅಲ್ಲೇ ಹಿಂಗಾದ್ರೆ ನೆಕ್ಸ್ಟ್ ಸಾರ್ವತ್ರಿಕ ಚುನಾವಣೆ ಅಂತಂದ್ರೆ ಹೇಳೋದಕ್ಕೆ ನಾವು ಹಾಗೆ ನಾವು ಸ್ವಲ್ಪ ಅದನ್ನ ವಿಮರ್ಶೆ ಮಾಡಿದ್ರೆ ಬಹುಶಃ ಬೊಮ್ಮಾಯಿನವ್ರು ಮಾಡ್ತಾ ಇರೋ ಒಳ್ಳೆ ಕೆಲಸಗಳನ್ನ ನೋಡಿದ್ರೆ 1.5 ವರ್ಷದಲ್ಲಿ ಏನ್ ಚುನಾವಣೆ ಇದೆ, 2023 ಚುನಾವಣೆ ಇದೆ, ಅಷ್ಟರಲ್ಲಿ ಬಹುದೊಡ್ಡ ಮಹಾನಾಯಕರಾಗಿ ಎಮರ್ಜ್ ಆಗ್ಬೋದು, ಹೊರ ಹೊಂಬೋದು. ಆದ್ರಿಂದ ಮಾಡುವ ಒಳ್ಳೆ ಕೆಲಸ 45 ದಿನದಲ್ಲಿ ನಾವು ನೋಡ್ಲಿಕ್ಕೆ ಆಗಲ್ಲ. ಕ್ವಿಕ್ ಆಗಿ ಎಸ್ ಆರ್ ಹೇಳ್ಬಿಡಿ ಸರ್. ಹಾಗಾದ್ರೆ ಯಡಿಯೂರಪ್ಪನವರಿಗೆ ಪರ್ಯಾಯ ನಾಯಕ ಬಸವರಾಜ ಬೊಮ್ಮಾಯಿ ಅಲ್ಲ ಆಗಿರಬಹುದು. ಫೈನ್,
ಆಗಿರ್ಬೋದು. Okay, ಅದನ್ನ ಹೇಗೆ ನಾವು ಈ ಕ್ಷಣದಲ್ಲಿ 45 ದಿನದ ಒಂದು ಅಧಿಕಾರದ ಅವಧಿಯಲ್ಲಿ ಅದನ್ನ ಹೇಗೆ ನಾವು ಪರಿಗಣನೆಗೆ ತಗೊಳೋದಕ್ಕೆ ಸಾಧ್ಯ? ಸ್ವಲ್ಪ ದಿನ ಅವರಿಗೆ ಅವಕಾಶವನ್ನು ಕೊಡಬೇಕಾಗುತ್ತೆ. ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದಾರಾ ಫೇಲ್ ಆಗಿದಾರಾ ಬೊಮ್ಮಾಯಿ? ಖಂಡಿತವಾಗೂ ಪಾಸ್ ಆಗಿದ್ದಾರೆ. ಓಕೆ, ಖಂಡಿತವಾಗೂ 50-50 ಪಾಸ್ ಆಗಿದ್ದಾರೆ. ಅಲ್ಲ. ಆದ್ರೆ ನಾವು ಏನು ಅವ್ರ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದೀವಿ, ಅದನ್ನ 45 ದಿನದಲ್ಲಿ ಇದ್ದಂತ ಅಧಿಕಾರವನ್ನ ಯಾರೂ ಸಹ ನೋಡ್ಲಿಕ್ಕೆ ಆಗ್ಲಿಲ್ಲ. ಓಕೆ, 45 ದಿನದಲ್ಲಿ ಇದ್ದಂತ ಅಧಿಕಾರದ ಆಧಾರದ ಮೇಲೆ ಅವ್ರ ಮೇಲೆ ನಾವು ಬೊಟ್ಟು ಮಾಡಿ ನಾವು ಬ್ಲೇಮ್ ಅನ್ನ ತೋರಿಸ್ಲಿಕ್ಕೆ. ಓಕೆ, ಫೈನ್. ಲಕ್ಷ್ಮೀನಾರಾಯಣ ಅವರೇ, ಈಗ ನಿಮ್ಗಂತೂ ಒಂಥರ ಲಾಭನೇ ಇದು. ಯಾಕಂದ್ರೆ ಒಂದ್ ಕಡೆ ಬಿಜೆಪಿ ಇತ್ತು, ಒಂದ್ ಕಡೆ JDS ಇತ್ತು. ಸೊ ಒಂದ್ ಕಡೆ ನೀವು ಗೆದ್ದಿರೋದ್ರಿಂದ ಒಂಥರ ನಿಮ್ಮ ಈ ಹಿಂದೆ ಮನೋಹರ್ ತಹಶೀಲ್ದಾರ್ ಇದ್ರು, ಇಲ್ಲ ಅಂತಲ್ಲ, ಇಟ್ ಪ್ರೆಸೆಂಟ್ ನೋಡೋದಾದ್ರೆ ನಿಮ್ಮದಲ್ಲದ ಕ್ಷೇತ್ರದಲ್ಲಿ ಒಂದು ಪ್ಲಸ್ ಮಾಡ್ಕೊಂಡಿದ್ದೀರಾ ನೀವು, ಒಂದು ಗೈನ್ ಆಗಿದೆ ನಿಮ್ಗೆ, ಇಲ್ಲ ಅಂತಲ್ಲ. ಸೊ ಇವ್ರು ಮಾತಾಡೋದು ನೋಡಿದ್ರೆ ಬಸವರಾಜ ಬೊಮ್ಮಾಯಿ ಅವ್ರ ನೇತೃತ್ವದಲ್ಲೇ ಸಾರ್ವತ್ರಿಕ ಚುನಾವಣೆ ಹೋದ್ರೆ ನಿಮಗೆ ಪ್ಲಸ್ ಆಗುತ್ತೆ ಅಂತ ನಂಬಿಕೆ ಇದೆಯಾ? ಪ್ರಶ್ನೆ ಅದಲ್ಲ. ನನ್ನ ಅನುಭವ ಏಕೆಂದರೆ ನಾನು ಕೂಡ ಹಾನಗಲ್ ಕ್ಷೇತ್ರದಲ್ಲಿ 12 ದಿವಸ ಅಲ್ಲಿ ಚುನಾವಣಾ ಕ್ಷೇತ್ರದಲ್ಲಿ ಇದ್ದಂಥವ್ನು. ಒಬ್ಬ ಮುಖ್ಯಮಂತ್ರಿಗಳು ಯಾವುದೇ ಉಪಚುನಾವಣೆಯಲ್ಲಿ ನಾನು ನೋಡಿದ ಹಾಗೆ, ನಾವು ಒಂದು ಸುಮಾರು 13-14 ಚುನಾವಣೆಗಳನ್ನ ಫೇಸ್ ಮಾಡಿದ್ದೀವಿ. ಯಾವುದೇ ಬೈ ಎಲೆಕ್ಷನ್ಲಿ 1 ದಿವಸ ಅಥವಾ 2 ದಿವಸ ಬಂದು ಅವರು ಬೇರೆಯವ್ರಿಗೆ ಜವಾಬ್ದಾರಿ ಕೊಟ್ಟು ಹೋಗುವಂಥದ್ದು ನಾನು ನೋಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 11 ದಿವಸಗಳ ಕಾಲ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ರಾತ್ರಿ 1 ಗಂಟೆವರೆಗೂ ಕೂಡ ಸತತವಾಗಿ 10 ಮನೆ ಗ್ರಾಮ 10 ಮನೆಗಳು ಇರೋವಂಥ ಊರಿಗೂ ಕೂಡ ಬಿಡಲಿಲ್ಲ. ಹಾಗೆ ಪ್ರತಿ ಮನೆಗೂ ಹೋಗಿ ಪ್ರಚಾರ ಮಾಡಿರ್ತಕ್ಕಂಥದ್ದು ಒಂದು ರೀತಿ ಇದು ದಾಖಲೆ ಆಗುತ್ತೆ ಅಂತ ನನ್ಗೆ ಅನಿಸ್ತಕ್ಕಂಥದ್ದು. ಅಲ್ಲ, ಬೇರೆ ವಿಷಯದಲ್ಲಿ ದಾಖಲೆನೇ ಆಗಿದೆ ಬಿಡಿ, ಮಾತು ಖಂಡಿತ. ನನಗೆ ಅಲ್ಲಿ ಕಂಡಿದ್ದು ಬಸವರಾಜ ಬೊಮ್ಮಾಯಿ ಅವರು ಹಿಂದೆ ಅವ್ರದೇ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ, ಏಕೆಂದರೆ ಅವ್ರ ಪ್ರತಿಯೊಂದು ಭಾಷಣದಲ್ಲೂ ಕೂಡ ನಾನು ಈ ಕ್ಷೇತ್ರದ ಅಳಿಯ ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡ್ತಿದ್ರು. ಯಾಕೆ ನಾವು ಕೂಡ ಅಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಭಾಷಣಗಳು ನಾವು ಕೇಳಿದ್ವಲ್ಲ, ಹಾಗಾಗಿ ಜನ ಅಲ್ಲೇ ಮಾತನಾಡ್ತಾ ಇದ್ರು. BJP ಸಭೆಗೆ ಬಂದಂಥ ಜನ ಅವರೇ ಮಾತನಾಡಿರ್ತಕ್ಕಂಥದ್ದು ನಾನು ಕೇಳಿರ್ತಕ್ಕಂಥದ್ದು. ಬೊಮ್ಮಾಯಿ ಅವರು ಇವತ್ತು ನಾನು ಅಳಿಯ ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಂತ್ರಿ ಆದಂಥ ಹಿಂದಿನ ಸರ್ಕಾರದಲ್ಲಿ 2 ವರ್ಷಗಳಲ್ಲಿ 1 ದಿವಸವೂ ಕೂಡ ಹಾನಗಲ್ ಕ್ಷೇತ್ರಕ್ಕೆ ಕೊರೋನಾ ಬಂದ ಸಂದರ್ಭದಲ್ಲಿ ನಾವು ಹೋಗಿ ಪರಿತಪಿಸಿದ್ರು ಕೂಡ ಭೇಟಿ ಮಾಡಲಿಲ್ಲ. ಇದೊಂದು ಕಂಪ್ಲೇಂಟ್ ನಾವು ಕಾಂಗ್ರೆಸ್ನ ಕಾರ್ಯಕರ್ತರಾಗಲಿ ಮತದಾರರಾಗಲಿ ಹೇಳಲಿಲ್ಲ, BJPಯ ಕಾರ್ಯಕರ್ತರೇ ಹೇಳಿರ್ತಕ್ಕಂಥ ಮಾತಿದು. ನಾನು ಕಿವಿಯಾರೆ ಕೇಳಿಸ್ಕೊಂಡಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಇವರೆಷ್ಟೇ ಬೇಡ್ಕೊಂಡ್ರು ಕೂಡ, ಯಾಕೆಂದ್ರೆ ಇವತ್ತು ರಾಜಕಾರಣ ಅಂತಂದ್ರೆ ಒಬ್ಬ ಶಾಸಕನ ಯಾಕೆ ಮಾಡಬೇಕು? ಜನ ಇವತ್ತು ಸರ್ವಿಸ್ ಕೇಳ್ತಾರೆ. ನಮ್ಗೆ ಯಾವುದೇ 24 ಇದೇ ಪ್ಲೇಸ್ ಅಲ್ಲಿ ಒಂದ್ ವೇಳೆ ಯಡಿಯೂರಪ್ಪ ಇದ್ದಿದ್ರೆ, ನೀವು ಅಫ್ಕೋರ್ಸ್ ಯಡಿಯೂರಪ್ಪ ಅವ್ರ ವಿಚಾರವನ್ನ ನಿಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಹೆಂಗ್ ಪ್ರಸ್ತಾಪ ಮಾಡಿದ್ರು, ಆ ಕಣ್ಣೀರಿನಿಗೆ ತಕ್ಕ ಬೆಲೆಯನ್ನ ತೆರಬೇಕಾಗುತ್ತೆ ಅಂತೆಲ್ಲ ಹೇಳಿದ್ದು ಕೂಡ ಒಂದು ಪ್ಲಸ್ ಆಯ್ತೋ ಏನೋ ನಿಮ್ಗೆ. ಫೈನ್, ಅದ್ರ ಬಗ್ಗೆ ಮಾತಾಡ್ತೀನಿ ಸರ್. ಇನ್ನು JDS, ಸೊ ಬಹುಶಃ ಪ್ರತಿ ಸಲ ಕುಮಾರಸ್ವಾಮಿ ಅವರು ಮೀಡಿಯಾ ಮುಂದೆ ಬಂದು ನಿಂತಾಗ ಕಾಂಗ್ರೆಸ್ ಲೆಕ್ಕಕ್ಕೆ ಇಲ್ಲ ಬಿಡಿ, ನಮ್ದೇನಿದ್ರು BJP ವರ್ಸಸ್ JDS ನೆಕ್ ಟು ನೆಕ್ ಫೈಟ್, ನಾವೇ ಗೆಲ್ತೀವಿ ಅನ್ನೋ ವಿಶ್ವಾಸ ಇತ್ತು. ಯಾಕೆ ಹಿಂಗಾಯ್ತು ಸರ್? ಇಲ್ಲ, ಒಂದು ನಾವೆಲ್ಲೂ ಸಿಂದಗಿಯಲ್ಲಿ ಈ ಮಾತು ಹೇಳಿದ್ದು ನಿಜ. ಯಾಕೆ ಅಂತಂದರೆ ನಾವಲ್ಲಿ ಸಿಟ್ಟಿಂಗ್ MLA ಇದ್ವಿ, ಹಾಗಾಗಿ ನಾವಲ್ಲಿ ಫೈಟ್ ಕೊಡ್ಬೋದು. ಕಾಂಗ್ರೆಸ್ ಪ್ರತಿ ಚುನಾವಣೆಯಲ್ಲೂ 3rd ಪ್ಲೇಸಲ್ಲಿತ್ತು, ಆ ಕಾರಣಕ್ಕೆ ಆ ಪದನ ಬಳಸಿದ್ದಾರೆ. ಆದರೆ ಹಾನಗಲ್ಲಲ್ಲೆಲ್ಲೂ ನಾವು ಹೇಳಿಲ್ಲ. ಯಾಕೆಂತಂದ್ರೆ ಹಾನಗಲ್ಲಲ್ಲಿ ನಾವು ಉದಾಸಿಯವರು ನಮ್ಮ ಪಾರ್ಟಿ ಬಿಟ್ಟು BJPಗೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ನಾವು ಸಂಘಟನೆಯಿಂದ ಮತ್ತು ಎಲ್ಲ ರೀತಿಯಲ್ಲಿ ಹಿಂದುಳಿದಿದ್ವಿ. ಹಾಗಾಗಿ ನಾವು ಹಾನಗಲ್ಲಲ್ಲಿ ನಮ್ದೇನು ಪ್ರಶ್ನೆ ಇರಲಿಲ್ಲ. ಸಿಂದಗಿಲಿ ನಮ್ಮದು ಫೈಟ್ ಇತ್ತು. ಯಾಕಿತ್ತು ಅಂತಂದರೆ 1-2 ಕಾರಣಗಳು ಅಲ್ಲಿ ಹೇಳ್ಬೋದು ನಾನು. ಒಂದು, ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಭಾಳಷ್ಟು ನೀರಾವರಿ ಕೆಲಸಗಳನ್ನು ಮಾಡಿದ್ರು. ಮತ್ತು ಸತತವಾಗಿ 80ರ ದಶಕದಲ್ಲೇ ಅದನ್ನು ಹೇಳಕೊಂಡು 80ರ ದಶಕದಲ್ಲೇ ದೇವೇಗೌಡರು ಒಬ್ಬ ಮುಸಲ್ಮಾನ್ ಅಭ್ಯರ್ಥಿನ MLA ಗೆಲ್ಸಿದ್ರು ಅಲ್ಲಿ. ಮತ್ತು ಆ ಜಿಲ್ಲೆನಲ್ಲಿ ಬಿಜಾಪುರ ಜಿಲ್ಲೆನಲ್ಲಿ ನಾವು 2 MLA ಗೆದ್ದಿದ್ದೀವಿ. 2 MLA ಕ್ಷೇತ್ರದಲ್ಲಿ 1200 ಒಂದು 1800 ಸೋತಿದ್ದೀವಿ. ಅಂದರೆ ನಮ್ಗೆ ಆ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮದೇ ಆದಂಥ ಒಂದು JDS ಪಕ್ಷದ ಅಸ್ತಿತ್ವ ಇದೆ. ಆ ಕಾರಣಕ್ಕೆ ನಾವು ಪ್ರಯತ್ನ ಪಡಕ್ಕೆ ಹೋಗಿದ್ದು ಒಂದು. ಎರಡನೇದು ನಾವು ಎಲ್ಲಿ ಎಡವುದ್ವಿ ಅಂತ ಅಂದರೆ
ಪ್ರಾರಂಭದಲ್ಲೇ ನಮ್ಮ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡ್ತು, ನಮ್ಮ ಮನಗುಳಿಯವರು ತೀರೋಗಿದ್ದ ತಕ್ಷಣನೇ ಇಮಿಡಿಯೇಟ್ ಆಗಿ ಅವ್ರ ಮಗನ್ನ ತಮ್ಮ ಪಾರ್ಟಿ ಕರ್ಕೊಂಡ್ರು. ಅವ್ರಿಗೆ ಅಲ್ಲಿ ಕ್ಯಾಂಡಿಡೇಟ್ ಇರಲಿಲ್ಲ, 3rd ಪ್ಲೇಸ್ ಗೆಲ್ಲಿದ್ರು, ಕರ್ಕೊಂಡಿದ್ದ ತಕ್ಷಣ ನಾವೇನ್ ಮಾಡ್ಬೇಕಿತ್ತು ಅಂದ್ರೆ ಸಂಘಟನೆಯಲ್ಲಿ ಸ್ಟ್ರಾಂಗ್ ಇರಬೇಕಿತ್ತು. ಆ ಸಂಘಟನೆಯಲ್ಲಿ ಸ್ವಲ್ಪ ವೀಕ್ ಆದ್ವಿ. ಕಾರ್ಯಾಗಾರ ಮಾಡಿದಿರಬಹುದು ನೀವು. ಇಲ್ಲ, ಕಾರ್ಯಾಗಾರ ರಾಜ್ಯದ ಮಟ್ಟಕ್ಕೆ ಕಾರ್ಯಾಗಾರ ಮಾಡಿದಾಗ ನಾವೆಲ್ಲ ಏನ್ ಅನ್ಕೊಂಡ್ವಿ ಅಂದ್ರೆ ಅಲ್ಲ ಒಂದ್ ನಿಮಿಷ, ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದಾರೆ ಏನೋ, ಹೆಂಗ್ ಪಕ್ಷ ಬಲವರ್ಧನೆ ಮಾಡ್ತಾರೆ. ಅದಾದ್ಮೇಲೆ ಇದು ಎಲೆಕ್ಷನ್ ಫೇಸ್ ಮಾಡಿದ್ರಿಂದ ಒಂದೇ ನಿಮಿಷ, ಕಾರ್ಯಾಗಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಕಾರ್ಯಾಗಾರ ಸ್ಟೇಟ್ ಲೆವೆಲ್ ಅಲ್ಲಿ ಮಾಡಿದಂಥದ್ದು. ಮತ್ತೆ ಅದು ಮುಂದಿನ ದಿನಗಳಲ್ಲಿ 23 ಚುನಾವಣೆ ಗುರಿ ಇಟ್ಕೊಂಡು ಬಸ್ಟ್ ಪ್ರಾರಂಭ ಮಾಡಿರೋದು. ಈ ಚುನಾವಣೆ ಅಚಾನಕ್ ಆಗಿ ಬಂತು. ಹಾಗಾಗಿ ನಮಗೆ ನಮ್ಮ ಕ್ಯಾಂಡಿಡೇಟ್ ನ ಕಾಂಗ್ರೆಸ್ ಅವ್ರು ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅದ್ರ ಜೊತೆಗೆ ಒಂದಷ್ಟು ನಾವು ಕರ್ಕೊಂಡು ಹೋಗ್ಲಿಲ್ಲ. ನಾವೇನ್ ಹೇಳಿಲ್ಲ. DK ಶಿವಕುಮಾರ್ ಸಿದ್ದರಾಮಯ್ಯ ಹೇಳಿದ್ರು, ಮನಗುಳಿ ಅವ್ರು ಬಂದು ಹಾಸ್ಪಿಟಲ್ ಅಲ್ಲಿ ಇದ್ದವರು ಎದ್ದು ಬಂದು ನಮ್ಮ ಮನೆಗೆ ಬಂದು ಕಾಂಗ್ರೆಸ್ ಅದನ್ನ ಮನಗುಳಿ ಅವ್ರು ಬಂದು ಹೇಳ್ಬೇಕು, ಇಲ್ಲ DK ಅವ್ರು ಹೇಳ್ಬೇಕು, ಸಿದ್ದರಾಮಯ್ಯ ಹೇಳ್ಬೇಕು. ನಮ್ಗಂತೂ ಗೊತ್ತಿಲ್ಲ, ಎಲ್ಲೂ ಟಿವಿನಲ್ಲೂ ನೀವು ತೋರಿಸಿಲ್ಲ, ಎಲ್ಲೂ ಇರ್ಲಿ, ಅದೊಂದ್ ಕಡೆ. ಆದ್ರೆ ಕಾಂಗ್ರೆಸ್ ಪಾರ್ಟಿ ಯಾವಾಗ ಅಭ್ಯರ್ಥಿನ ಕರ್ಕೊಂಡೋಯ್ತು, ನಾವು ವೀಕ್ ಆದ್ವಿ. ನಾವು ಆ ಸಂಘಟನೆ ಮಾಡೋ ಅಷ್ಟೊತ್ತಿಗೆ ಗ್ಯಾಪ್ ಟೈಮ್ ಇರ್ಲಿಲ್ಲ, ಚುನಾವಣೆ ಬಂತು. ಆದ್ರೂ ಒಂದು ಹೋರಾಟ ಕೊಡ್ಲೇಬೇಕು. ಚುನಾವಣೆ ನಮ್ ಕ್ಷೇತ್ರ, ಅದು ಕಾಂಪಿಟೇಷನ್ ಮಾಡಿಲ್ಲ. ಬಟ್ JDS ಇನ್ ಮುಂದೇನಾದ್ರೂ ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ವಿಶ್ಲೇಷಣೆ ಆಗ್ತಿದೆ. ಅದ್ರ ಬಗ್ಗೆ ನಿಮ್ಮ ಹತ್ರ ಚರ್ಚೆಯನ್ನ ಮಾಡ್ತೀನಿ. ಖಂಡಿತವಾಗ್ಲೂ ನಾವೇನ್ ಸೀರಿಯಸ್ ಆಗಿಲ್ಲ ಅಂತ. ವೋಟ್ ಹಾಕೋದು ಬಿಡೋದು ಬೇರೆ, ಜನ ವೋಟ್ ಬರೋದು ಬೇರೋದು ಬೇರೆ. ಆದ್ರೆ ನಾವು ಪ್ರತಿಷ್ಠೆಯಾಗಿ ತಗೊಂಡಿದ್ದಂತೂ ನಿಜ ಕ್ಷೇತ್ರ. ಓಕೆ, ಫೈನ್. ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರೇ, ಲಾಸ್ಟ್ ಟೈಮ್ ಕೂಡ ನಾವು ಮಾತಾಡುವಾಗ ಯಾವ ತರ ನಾಲ್ಗೆ ಹರಿಬಿಟ್ಟಿದ್ರು ನಾಯಕರು, ಅದು ಯಾವ ತರ ಎಫೆಕ್ಟ್ ಆಗ್ಬೋದು ಅಂತ ಹೇಳ್ತಾ ಇದ್ವಿ. ಸೊ ಈಗ ಒಂಥರ ಕೆಲವ್ರು ಹೇಳ್ತಾರೆ ಬಿಜೆಪಿ ಪಾಲಿಗೆ, ಅದರಲ್ಲೂ ಪರ್ಸನಲ್ ಆಗಿ ಬಸವರಾಜ ಬೊಮ್ಮಾಯಿ ಅವ್ರ ಪಾಲಿಗೆ ಒಂಥರ 50-50 ಆಗಿದೆ ಅಂತ. ಬಟ್ ಇದೇ ಒಂದು ವಿಚಾರವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಈಗ ಬಿಜೆಪಿ ನಾಯಕರೇ ಕಾಯ್ತಾ ಇದ್ದಾರೆ. ಸಾಮೂಹಿಕ ನಾಯಕತ್ವದಲ್ಲೇ ಹೋಗೋಣ ಅಥವಾ ಚೇಂಜ್ ಮಾಡಿ ಅಂತ ಹೈಕಮಾಂಡ್ ಮಟ್ಟಕ್ಕೆ ಹೋಗೋರು ಸಾಕಷ್ಟು ಜನ ಇದ್ದಾರೆ. ಸೊ ಯಾವ ತರ ಎಫೆಕ್ಟ್ ಆಗುತ್ತೆ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಫಲಿತಾಂಶ? ನನ್ನ ವೈಯಕ್ತಿಕವಾದ ವಿಶ್ಲೇಷಣೆ ಅಥವಾ ಆಲೋಚನೆ ಪ್ರಕಾರ ಬಸವರಾಜ ಬೊಮ್ಮಾಯಿ ಅವರಿಗೆ ಇದೇನು ಯಾವುದೇ ರೀತಿಯಲ್ಲಿ ಬಾಧಕ ಆಗೋಲ್ಲ. ಯಾಕಂದ್ರೆ ವಿವೇಕ್ ರೆಡ್ಡಿ ಅವರು ಒಂದು ಮಾತು ಹೇಳಿದ್ರು, ಈಗ ಯಡಿಯೂರಪ್ಪನವ್ರ ನಂತರ ಇವರನ್ನ ನಾಯಕರನ್ನಾಗಿ ತಗೊಂಡ್ರೆ ಅಲ್ಲೇನೆ ಅವ್ರ ಜಾಣತನ ಬಿಜೆಪಿ ಅವರಿಗೆ ಗೊತ್ತಿದೆ. ಇದು ಸೀಕ್ರೆಟ್ ಆಫ್ ವಿನಿಂಗ್ ಎಲೆಕ್ಷನ್ಸ್, ಕ್ಯಾಸ್ಟ್ ಬೇಸ್ಡ್. ಯಾಕಂದ್ರೆ ಅಲ್ಲಿರ್ತಕ್ಕಂಥವ್ರು ಲಿಂಗಾಯತರು ಹೆಚ್ಚು ಇದ್ದಾರೆ, ಮತ್ತು ಮುಸ್ಲಿಮ್ಸ್ 36 or 35%, 30,000 ಇದ್ದಾರೆ. ಅದನ್ನ ಇವರು ಖಂಡಿತವಾಗಿ ಇವ್ರಿಗೆ ಗೊತ್ತಿರ್ಲಿಲ್ಲ. ಅದು ಕಾಂಗ್ರೆಸ್ನವ್ರಿಗೆ ಅದು ಅಡ್ವಾಂಟೇಜ್ ಆಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಸೊ ಇವರು ವಿವೇಕ್ ರೆಡ್ಡಿ ಅವರು ಹೇಳಿದ ಪಾಯಿಂಟ್ ಅಲ್ಲಿ ಒಂದ್ ಮಾತನ್ನ ನಾನು ಹೋಗ್ತೇನೆ. ಏನಂದ್ರೆ ಅವರು ತಮ್ಮ ಪ್ರಯತ್ನವನ್ನ ಮುಖ್ಯಮಂತ್ರಿಗಳನ್ನ, ನಮ್ಮ ಲಕ್ಷ್ಮೀನಾರಾಯಣ ಅವ್ರು ಹೇಳಿದಾಗೆ ಹಿಂದೆಂದೂ ಇದು ರಿಕಾರ್ಡ್, ಅದು ಒಬ್ಬ ಮುಖ್ಯಮಂತ್ರಿ ಆ ಕ್ಷೇತ್ರದಲ್ಲಿ ಇಷ್ಟು ದಿವಸ ಇದ್ದು ಮತ್ತೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಸೊ ದಟ್ ಮೀನ್ಸ್ ಬಸವರಾಜ ಬೊಮ್ಮಾಯಿ ಅವರಿಗೆ ಯಡಿಯೂರಪ್ಪನವ್ರು ರೀಪ್ಲೇಸ್ ಮಾಡ್ತಕ್ಕಂಥ ಮಾಸ್ ಅಪೀಲ್ ಏನಿಲ್ಲ ಅವ್ರಿಗೆ, ಈಗ್ಲೂ ಇಲ್ಲ. ಅವ್ರಿಗೆ ಯಡಿಯೂರಪ್ಪನವ್ರು ಅನಿವಾರ್ಯವಾಗಿ ಬೇಕಾಗ್ತಾರೆ. ಯಾಕಂದ್ರೆ ಬಿಜೆಪಿ ಬಂದಿರೋದೇ ಈ ವೀರಶೈವ ಲಿಂಗಾಯತ ಮತಗಳನ್ನ ಒಡೆದು ಆಳ್ತಕ್ಕಂಥ ನೀತಿ ಇರ್ತಕ್ಕಂಥ ಕಾಂಗ್ರೆಸ್ಸಿಗೆ ಒಂದು ಉತ್ತರದ ರೀತಿಯಲ್ಲಿ ಒಗ್ಗಟ್ಟಾಗಿ ತಗೊಂಡು ಹೋಗಿದ್ದಾರೆ. ಕಾರಣ ಹಾವೇರಿಯ ಇಡೀ ಒಂದು ಜಿಲ್ಲೆಯನ್ನ ತೆಗೆದುಕೊಂಡ್ರೆ, ಅದರಲ್ಲೂ ಹಾನಗಲ್ ತೆಗೆದುಕೊಂಡ್ರೆ, ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಏನು ಈ ಉಪಜಾತಿಗಳಿದಾವಲ್ಲ, ಅದು ದಟ್ಸ್ ಅ ಗ್ರೌಂಡ್ ರಿಯಾಲಿಟಿ ಅಲ್ಲಿ ವೋಟ್ ಮಾಡುವಾಗ. ಯಾಕಂದ್ರೆ ಅವ್ರು ಗೆದ್ದಿರೋದು ಬಹಳ ಒಂದು ಅವ್ರ ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಕ್ಷೇತ್ರ ಅದು ಶಿಗ್ಗಾಂವ್. ಮತ್ತೆ ಉಳಿದ ಈ ಹಾನಗಲ್ಲಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಎಲ್ಲಾ ಕ್ಷೇತ್ರಗಳಲ್ಲಿ ಏನು ಈ ಯಡಿಯೂರಪ್ಪನವರ ಸಮುದಾಯ ಇದೆಯಲ್ಲ, ಬಣಜೇಗರು ಅಂತಕ್ಕಂಥದ್ದು, ಮತ್ತೆ ಅಲ್ಲಿ ಇರ್ತಕ್ಕಂಥ ಜಂಗಮರು, ಮತ್ತೆ ಕೆಲವು ಉಪಜಾತಿಗಳು ಇರ್ತಕ್ಕಂಥದ್ದು ಇದೆಯಲ್ಲ, ಅವುಗಳೆಲ್ಲವನ್ನೂ ಸೇರ್ತಕ್ಕಂಥ ಐ ಮೀನ್ ಶಕ್ತಿ, ಅದು ಒಂದು ರೀತಿಯ ಒಂದು ರಾಜಕೀಯ ಸಾಮರ್ಥ್ಯ ಯಡಿಯೂರಪ್ಪನವರಿಗಿತ್ತು. ಅದನ್ನ ಇವ್ರು ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತಕ್ಕಂಥ ನನ್ನ ಭಾವನೆ. ಕಾರಣ ಏನು, ಈ ಮತದಾನದ ಒಂದು ಪ್ರಕ್ರಿಯೆಯನ್ನು ನೋಡಿದಾಗ ಅಲ್ಲಿ ಸ್ಥಳೀಯ ಜಾತಿಯ ಮತಗಳನ್ನ ಸಂಘಟಿಸುವುದರಲ್ಲಿ ಬಿಜೆಪಿ ಸೋತಿದೆ ಅಂತಕ್ಕಂಥದ್ದು ನನ್ನ ಕಾರಣ ಏನು. ಮುಸ್ಲಿಂ ಮತ ಅಂತೂ ಇವರಿಗಿಲ್ಲ, 35-36 ಸಾವಿರ. ಕಾಂಗ್ರೆಸ್ನವರಿಗೆ ಅದು ಆಲ್ಮೋಸ್ಟ್. JDSನವರು ನನ್ನ ಪ್ರಕಾರ ಹೇಳೋದಾದ್ರೆ ಸಿಂದಗಿ ವಿಷಯಕ್ಕೆ ಬಂದಾಗ ಮಾತಾಡ್ತೀನಿ, ಇಲ್ಲೂ JDSನವರು ತಮ್ಮ ಪ್ರಭಾವವನ್ನು ಬೀರಿಲ್ಲ. ಕಾಂಗ್ರೆಸ್ನವ್ರನ್ನ ಇವರು ಮುಸ್ಲಿಮರು JDS ಅನ್ನ ಬಿಟ್ಟು ಇವರಿಂದ ನಮಗೆ ಏನು ಅಧಿಕಾರದ ಅವಕಾಶ ಆಗ್ಲಿ ಅಥವಾ ಇದು ಸರಿಯಾದ ಅನುಕೂಲಗಳು ಸಿಗೋಲ್ಲ ಅಂತ ಅವರು ಒಂದು ರೀತಿ ತಮಗೆ ಬೇಕಾದಂತ ಮೈನಾರಿಟಿ ಏನಿದೆಯಲ್ಲ, ಹೆಲ್ಪ್ಲೆಸ್ನೆಸ್ ಅಥವಾ ಅವ್ರ ಸಿಚುವೇಶನ್, ಅದನ್ನ ನೋಡ್ಕೊಂಡು ಅವ್ರು ಕಾಂಗ್ರೆಸ್ನವ್ರ ಜೊತೆಗೆ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಏನಿದ್ರು ಕಾಂಗ್ರೆಸ್ಸೇ ನಮ್ಮನ್ನು ಗೆಲ್ಸೋದು ಅಥವಾ ಗೆಲ್ಸದೇ ಹೋದ್ರು ನಮ್ಮನ್ನ ರಕ್ಷಣೆ ಮಾಡೋದು ಅಂತಕ್ಕಂಥದ್ದು. ಈಗ ಪೋಲರೈಸೇಷನ್ ಅಂತೀವಲ್ಲ, ಈ ಒಂದು ಜಾತಿಯ ಸಮೀಕರಣದ ದೃಷ್ಟಿಯಲ್ಲಿ ನೋಡ್ಬೇಕು. ಬರೀ ತತ್ವ ಸಿದ್ಧಾಂತ ಅಂದ್ರೆ ಇಲ್ಲಿ ಪ್ರಣಾಳಿಕೆನೇ ವಿಷಯನೇ ಇಲ್ವಲ್ಲಮ್ಮ. ಈಗ ನೋಡಿ, ನೀವು ಶರ್ಮಿತಾ, ನೀವು ನೋಡಿದ್ರೆ
ಪ್ರಣಾಳಿಕೆ ಅಂಶಗಳನ್ನ ಯಾರೂ ಕುರಿತು ಮಾತಾಡ್ಲಿಲ್ಲ. ಎಕ್ಸಾಕ್ಟ್ಲಿ. ಇನ್ಫ್ಯಾಕ್ಟ್ ಲಾಸ್ಟ್ ಡಿಬೇಟ್ ಅಲ್ಲೂ ನಾವು ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡಿದ್ವಿ ಸರ್. ಏನ್ ಜನರಿಗೆ ಬೇಕು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಲೇ ಇಲ್ಲ. ಅಲ್ಲಿ ಹೋಗಿ ಒಂದ್ ಭರವಸೆನೂ ಯಾರು ಕೊಡ್ಲಿಲ್ಲ. ಬಾಯಿಗೆ ಬಂದಂಗ್ ಮಾತಾಡಿದ್ದ ಆಯ್ತು. ಇದ್ರ ಜೊತೆಯಲ್ಲಿ ನೀವ್ ಹೇಳ್ದಂಗೆ ಯಡಿಯೂರಪ್ಪನವ್ರನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಇನ್ನೇನ್ ಯಡಿಯೂರಪ್ಪನವರು ಬರ್ತಾರಾ ಇಲ್ವಾ ಪ್ರಚಾರಕ್ಕೆ ಅಂತ ಗೊಂದಲ ನಮಗೆ ಇತ್ತು. ಆ ಟೈಮ್ ನಲ್ಲಿ BL ಸಂತೋಷ್ ಅವರು ಮನೆಗೆ ಹೋಗ್ತಾರೆ. ಒಂದ್ ಮಾತು, ಕಾಂಗ್ರೆಸ್ನವ್ರು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರು. ಬಿಜೆಪಿ ಅವರು ಎಲ್ಲಿ ವಿಫಲರಾದ್ರು ಕಾಂಗ್ರೆಸ್ನವ್ರು ನಮ್ DK ಶಿವಕುಮಾರ್ ಅಂತೂ ಏನು ಇದು ಸ್ವಂತ ಅಣ್ಣ ಅಥವಾ ನನ್ ಹಿರಿಯರು ಅಂತಕ್ಕಂಥ ದೃಷ್ಟಿನಲ್ಲಿ ಅವ್ರ ಕಣ್ಣೀರನ್ನ ಇವರು ತಮ್ಮ ಮಾತಿನಲ್ಲೇ ಕಣ್ಣೀರ್ ತೋರಿಸ್ಬಿಟ್ರು. ಶಿವಕುಮಾರ್ ಒಂದು ಡ್ರಾಮಾ ಸ್ಟ್ರಾಟಜಿಸ್ಟ್ ಅವರು. ಪೊಲಿಟಿಕಲ್ ಈ ಡ್ರಾಮಾ ಮಾಡೋದ್ರಲ್ಲಿ ಸೂಪರ್ ಕೈಂಡ್ ಆಫ್, ಬಿಕಾಸ್ ಈ ಲುಕ್ಸ್ ಲೈಕ್ ಎ ಫಿಲ್ಮ್ ಹೀರೋ, ಐದರ್ ವಿಲನ್ ಆರ್ ಹೀರೋ ಟೈಪ್. ಆದ್ರಿಂದ ಯಾರು ಬಿಜೆಪಿ ಅವರು ಬಿಟ್ಟಿದ್ದಾರೆ ಅಂತ ವಿವೇಕ್ ರೆಡ್ಡಿ ಅವರು ವಾದ ಮಾಡಿ ಹೇಳ್ಬಹುದು. ಅಲ್ಲಿ ನಾನು ನಿಮ್ಮ ಇದು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಕ್ ಮುಂಚೆ ನಾನು ಫೋನ್ ಮಾಡಿ ಕೇಳಿದೆ. ಅಲ್ಲಿ ಹೇಳಿದ್ರು ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರನ್ನ ಇವರು ಸಮರ್ಥವಾಗಿ ಬಳಸ್ಕೊಳ್ಳಿಲ್ಲ. ಅವರ ಅದ್ರ ಬಗ್ಗೆ ಮಾತಾಡೋಣ ಸರ್, ಡಿಬೇಟ್ ಮಾಡೋಣ. ಯಾಕಂದ್ರೆ ಯಡಿಯೂರಪ್ಪನವ್ರ ಸರಿಯಾಗಿ ಬಳಕೆ ಮಾಡ್ಕೊಳ್ದೇ ಇದ್ದಿದ್ದು, ಪ್ಲಸ್ ಇದೇ ವಿಚಾರವನ್ನ ಕಾಂಗ್ರೆಸ್ ನಾಯಕರು ಮತದಾರರ ಮುಂದೆ ಆ ಕಣ್ಣೀರ್ ಹಾಕಿದ್ದು ರಾಜೀನಾಮೆ ಕೊಡುವಾಗ ಯಡಿಯೂರಪ್ಪನವರು ಇದೆಲ್ಲ ವಿಚಾರ ಪ್ರಸ್ತಾಪ ಮಾಡಿ ಇದನ್ನ ಪ್ಲಸ್ ಮಾಡ್ಕೊಂಡ್ರು ಹೆಂಗೆ, ಮತ್ತೆ ಈ ಫಲಿತಾಂಶದಿಂದಾಗಿ ಯಡಿಯೂರಪ್ಪನವರಿಗೆ ಪಕ್ಷದಲ್ಲಿ ಸ್ಪೇಸ್ ಜಾಸ್ತಿ ಸಿಗುತ್ತಾ, ಅನಿವಾರ್ಯತೆ ಇದ್ದೇ ಇದೆ ಯಡಿಯೂರಪ್ಪನವರು ಅಂತ ಹೈಕಮಾಂಡ್ ಸಂದೇಶ ಹೋಗುತ್ತಾ, ಈ ಎಲ್ಲ ಆಯಾಮಗಳಲ್ಲಿ ಚರ್ಚೆಯನ್ನು ಮುಂದುವರಿಸ್ತೀನಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಸೀಟ್ ಕೂಡ ಗೆಲ್ಲಕ್ಕಾಗಲ್ಲ ಅಂತ, ಬಟ್ ನಿಮ್ ಕಾರ್ಯಾಗಾರದ ಬಗ್ಗೆ ನೀವು ಹೇಳ್ತಾ ಇದ್ರಿ. ಸೊ ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ಈ ಫಲಿತಾಂಶವನ್ನ ನಿಮ್ ನಾಯಕರು? ಖಂಡಿತವಾಗ್ಲೂ ನಾವು ಪ್ರತಿ ಚುನಾವಣೆನೂ ಕೂಡ ನಾವು ಒಂದು ಪಾಠವಾಗಿ ಕಲಿಯೋದು. ಸೋಲು ಗೆಲುವು ಇದ್ದೇ ಇರ್ತದೆ. ಯಾಕೆಂದರೆ ದೇವೇಗೌಡರಂಥ ಹಿರಿಯ ನಾಯಕರು ಈಗಾಗಲೇ ಡೆಲ್ಲಿನಲ್ಲಿ ಕೂತು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಹೇಳ್ತಾ ಇದ್ರು ಅವರು, ನಾನು ಇನ್ನೂ ಬದುಕಿದ್ದೀನಿ, 89 ವರ್ಷ, ಪ್ರತಿ ತಾಲೂಕು ಪ್ರತಿ ಕ್ಷೇತ್ರಕ್ಕೂ ಹೋಗ್ತೀನಿ, ನಾನು ಸಭೆ ಮಾಡ್ತೀನಿ ಅಂತ ಹೇಳಿದ್ರು. ಅಂತ ಹಿರಿಯ ನಾಯಕರು ನಮ್ಮ ಪಕ್ಷದಲ್ಲಿರುವಾಗ ನಾವು ಯಾವ ಚುನಾವಣೆನೂ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಆದ್ರೆ ಕಾಂಗ್ರೆಸ್ ಬಿಜೆಪಿ ನಮ್ಮನ್ನ ಬಹಳ ಕೇವಲ ಕಾಂಗ್ರೆಸ್ ಅವ್ರು ಹೇಳ್ತಿದ್ರಲ್ಲ ಪ್ರತಿ ಬಾರಿ ಬಿಜೆಪಿ ಬಿ ಟೀಮ್ JDS, ಅದೇನಾದ್ರೂ ಮೈನಸ್ ಆಯ್ತಾ ನಿಮ್ಗೆ? ಇಲ್ಲ, ಈ ಸಲ ಅದೇನು ವರ್ಕೌಟ್ ಆಗ್ಲಿಲ್ಲ. ಸಿದ್ದರಾಮಯ್ಯ ಪ್ರಯತ್ನ ಮಾಡಿದ್ರು ಅಲ್ಲೆಲ್ಲ ಒಂದ್ ಕಡೆ, ಅದು ಬಿ ಟೀಮ್ ಬಿಡಪ್ಪ ಬಿಜೆಪಿ ಅವರು ಅಂದ್ರು, ಬಟ್ ಅದೇನು ವರ್ಕೌಟ್ ಆಗಿಲ್ಲ. ಯಾಕೆಂದ್ರೆ ಸೋತಿರೋ ಮಾರ್ಜಿನ್ ಇಲ್ಲ. ನಾವೆಲ್ಲೂ ಕೂಡ ನೀವು ಕ್ಲಿಯರ್ ಕಟ್ ಆಗಿ ಹೇಳಿದೀವಿ, ಆನ್ಗಲ್ ಅಂತೂ ನಮ್ದು ಅಲ್ವೇ ಅಲ್ಲ ಅಂತಾನೆ ಹೇಳಿದೀವಿ ನಾವು. ಯಾಕೆ ಮುಸಲ್ಮಾನರಿಗೆ ಹಾಕಿದ್ದು ಅಂತ ಅಂದ್ರೆ, ಸಿಂದಗಿಲಿ ಎಸ್ಪೆಷಲಿ ಅಲ್ಪಸಂಖ್ಯಾತರಿಗೆ ಯಾಕೆ ಕೊಟ್ಟಿದ್ದು ಅಂತಂದ್ರೆ, 85 ದಶಕದಲ್ಲಿ ದೇವೇಗೌಡರು ಮುಸಲ್ಮಾನರ ಅಭ್ಯರ್ಥಿನ ಅವ್ರ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಮುಸಲ್ಮಾನ ಅಭ್ಯರ್ಥಿನ ಗೆಲ್ಸಿದ್ರಲ್ಲಿ. ಯಾಕೆ ಈ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು, ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶ ಯಾಕೆ ಕೊಡಬಾರ್ದು, ಅದು ಎಜುಕೇಟೆಡ್ ಹೆಣ್ಮಗಳು ಯಾಕೆ ಕೊಡಬಾರ್ದು ಅಂತೇಳಿ ಒಂದು ಪ್ರಯತ್ನ ಮಾಡಿದ್ದು. ಅಲ್ಲ, ಅತಿ ಹೆಚ್ಚು ಮುಸಲ್ಮಾನರ ಮತದಾರರಿದ್ರು, ಕೊಟ್ಟಿದ್ದು ಆ ಕಾರಣಕ್ಕೆ, ಮತ್ತೆ ಕಾಂಬಿನೇಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕೊಟ್ಟಿದ್ದು. ಈಗ ನಾವು ಎಲ್ಲ ಕಡೆ ನಾವೇ ಕೊಟ್ವಿ, ನೀವೇ ಕೊಟ್ವಿ. ಈಗ ನಮ್ಮಲ್ಲಿ ಹೆಂಗಿದೆ ಅಂದರೆ, ಕಾಂಗ್ರೆಸ್ ನಾಯಕರು ಕೆಲವರು ಹೇಳೋದು, ಮಂಡ್ಯದಲ್ಲಿ ಯಾಕೆ ಕೊಡಲ್ಲ ಅಲ್ಪಸಂಖ್ಯಾತರು, ನೀವು ಹಾಸನಲ್ಲಿ ಯಾಕೆ ಕೊಡಲ್ಲ ಅಂತೀರಿ. ಕೊಟ್ಟರೆ ಲಿಂಗಾಯತರು ಪ್ರಬಲವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ, ಲಿಂಗಾಯತರು MLA ಇದ್ದಂಥ ಕ್ಷೇತ್ರದಲ್ಲೇ ನಾವು ಮುಸಲ್ಮಾನರು ಕೊಟ್ಟರೆ, ಅಲ್ಲಿ ಮುಸಲ್ಮಾನರು ಕೊಟ್ಬಿಟ್ಟವ್ರೆ ಬಿಜೆಪಿನ ಗೆಲ್ಸಕ್ಕೆ ಅಂತಾರೆ. ಅಂದರೆ ಈ ಡ್ಯೂಯಲ್ ಮೈಂಡ್ ಇದೆಯಲ್ಲ ನಮ್ಮ ಕಾಂಗ್ರೆಸ್ ನಾಯಕರದು, ಯಾವ ಚುನಾವಣೆಗೂ ನಡೆಯೋದಿಲ್ಲ. ಈಗ ಅದೇ ಚುನಾವಣೆನಲ್ಲೇ ನಾವು ಅಲ್ಪಸಂಖ್ಯಾತರಿಗೆ ನಾವು ಕೊಟ್ಟಷ್ಟು ವ್ಯಾಲ್ಯೂ ಯಾರು ಕೊಟ್ಟಿಲ್ಲ ಮುಗಿಸ್ಬಿಡ್ತೀನಿ. ಮಧ್ಯಾಹ್ನ ನಾನು ಇನ್ನೊಂದು ಚಾನಲ್ ಅಲ್ಲಿ ಡಿಸ್ಕಷನ್ ಕೂತಿದ್ದಾಗ ಮನೆ ಸಿದ್ದರಾಮಯ್ಯನವರು ಒಂದು ಪ್ರೆಸ್ ಮೀಟ್ ಮಾಡ್ತಿದ್ರು. ಅವರೇ ಹೇಳಿದ್ರು, ಸಿಂದಗಿನಲ್ಲಿ ಯಾಕೆ ಸೋಲಾಯ್ತು ನಮ್ಗೆ ಅಂತಂದ್ರೆ, JDS ಅಭ್ಯರ್ಥಿನ ನಾವು ಕರ್ಕೊಂಬಂದ್ವಿ, ಆದ್ರೆ JDS ಅಭ್ಯರ್ಥಿ, JDS ವರ್ಕರ್ಸು ಮತ್ತೆ ನಮ್ಮ ಕಾಂಗ್ರೆಸ್ ವರ್ಕರ್ಸು ಹೊಂದಾಣಿಕೆನೇ ಆಗ್ಲಿಲ್ಲ, ಆ ಕಾರಣಕ್ಕೆ ಚುನಾವಣೆ ಸೋತ್ವಿ ಅಂತ ಹೇಳಿದ್ರು. ಅಂದ್ರೆ ಮತ್ತೆ ನಮ್ಮ JDS ಕ್ಯಾಂಡಿಡೇಟ್ಗಳನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ? ನಾನು ಕೇಳೋದು, ನಿಮಗೆ ಕಾಂಗ್ರೆಸ್ಗೆ 224 ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿಲ್ಲ, ಆ ಕಾರಣಕ್ಕೆ. ಅದೇ ಸಿದ್ದರಾಮಯ್ಯ ಅವ್ರು ಮೊನ್ನೆ ಇನ್ಫ್ಯಾಕ್ಟ್ ಹೇಳ್ತಾ ಇದ್ರು, ನಾವ ಕರ್ಕೊಂಡ್ ಬಂದಿದ್ದಲ್ಲ, ಅವ್ರ ಅಪ್ಪನ ಆಸೆ ಕರೆಕ್ಟ್ ಅನ್ಕೊ ಒಪ್ಕೊಂಬಿಡಿ, ನಾನು ಒಪ್ಕೊಂಡ್ಬಿಡ್ತೀನಿ. ಆದ್ರೆ ನಿನ್ನೆ ಇಲ್ಲ ಮೊನ್ನೆ ತುಮಕೂರಲ್ಲಿ ಇವ್ರದೇ ಜಿಲ್ಲೆನಲ್ಲಿ ಒಂದ್ ಸಭೆಗೆ ಹೋಗಿ, ಸಾರ್ವಜನಿಕ ಇದು ಹಾಸ್ಪಿಟಲ್ ಉದ್ಘಾಟನೆ ಸಭೆಗೆ ಹೋಗಿ, ಮಾನ್ಯ ಶ್ರೀನಿವಾಸ್ ಅವರೇ ನನ್ನ ಪಾರ್ಟಿಗೆ ಬನ್ನಿ, ಕಾಂತರಾಜ್ ಆಲೆ ಬಂದಾಯ್ತು, ಅವ್ನು ತುರುವೇಕೆರೆ ಕೊಡ್ತೀನಿ ಅಂತ ಹೇಳಾಗಿದೆ, ಶ್ರೀನಿವಾಸ್ ಬನ್ನಿ ನಿಮಗೆ ಟಿಕೆಟ್ ಕೊಡ್ತೀನಿ. ನಾನೇ ಖುದ್ದಾಗಿ ಮಾತಾಡಿದಾಗ ಗುಬ್ಬಿ ಶ್ರೀನಿವಾಸ್
ಇದು 2.5 ವರ್ಷ ಆಯ್ತು ಕುಮಾರಸ್ವಾಮಿ ಅವರು ನನ್ನ ಮುಖನೇ ನೋಡ್ತಾ ಇಲ್ಲ, ಅವ್ರು ಮಾತಾಡಿದ್ರೆ ನನ್ನ ಪಕ್ಷ ಬಿಟ್ಟು ಹೋಗಲ್ಲ ಅಂತ ಓಪನ್ ಆಗಿ ಹೇಳಿದ್ಮೇಲೆ ಕೂಡ ನಿಮ್ಮ ನಾಯಕರು ಯಾಕೆ ಮಾತಾಡಿಲ್ಲ? ಕುಮಾರಸ್ವಾಮಿ ಶ್ರೀನಿವಾಸ್ ನಮ್ಮ ಮನೆ ಒಳಗಡೆ ಗಲಾಟೆ ಇದು. ಇನ್ನೂ 1.5 ವರ್ಷ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ಗೆ ಮೊನ್ನೆ ಸಿದ್ದರಾಮಯ್ಯನವರು ಒಂದು ಹಾಸ್ಪಿಟಲ್ ಉದ್ಘಾಟನೆ ಸಭೆಯಲ್ಲಿ ಕೂಡಿಸ್ಕೊಂಡು ಕಾಂಗ್ರೆಸ್ ಆಹ್ವಾನ ಮಾಡಿದ್ರೆ ಮುಂಚೆ ಅವರು ಸ್ಟೇಟ್ಮೆಂಟ್ ಮಾಡಿದ್ರು. ಅವ್ರು ಶ್ರೀನಿವಾಸ್ ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ನಾನು ಈ ರೀತಿ JDS ನಾನು ಬಿಡ್ತಾ ಇದ್ದೀನಿ, ಸೊ ಕಾಂಗ್ರೆಸ್ ಹೋಗುದು ಶತಸಿದ್ಧ ಅಂತ ಹೇಳಿ ಅಂತ ಅವರು ಸ್ಟೇಟ್ಮೆಂಟ್ ಮಾಡಿದ್ರು. ಲಕ್ಷ್ಮೀನಾರಾಯಣ ಸತ್ಯ ಒಪ್ಕೊಂತಾರೆ ಅನ್ಸುತ್ತೆ. ತುಮಕೂರು ಜಿಲ್ಲೆಯಲ್ಲಿ ರಾಜಣ್ಣ ಅವರು ಎಷ್ಟು ಸಲ ಶ್ರೀನಿವಾಸ್ ಮನೆಗೆ ಹೋಗಿ ಆಹ್ವಾನ ಮಾಡಿಲ್ಲ. ಹಾಗೆ ಅದಕ್ಕೆ ಹೇಳ್ತಿರೋದು, ಅದು ಒಂದಲ್ಲ ಉದಾಹರಣೆ. ಕಾಂಗ್ರೆಸ್ನವರು ಕೋಲಾರ ಜಿಲ್ಲೆಗೆ ಬಂದ್ರೆ ಶ್ರೀನಿವಾಸ್ ಗೌಡ್ರನ್ನ ಕರೀತಾರೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದ್ರೆ ಮನೋಹರ್ನ ಕರೀತಾರೆ, ಮೈಸೂರು ಹೋದ್ರೆ GT ದೇವೇಗೌಡ ಕರೀತಾರೆ. ನಾವೆಲ್ಲ ಕರೆದಿಲ್ಲ. ಈ ಗಂಗಾಧರ್ ಮೂರ್ತಿನ ಕರೀತೀರಾ ಸರ್? ಗಂಗಾಧರ್ ಮೂರ್ತಿ ಅವ್ರು ಹೇಳಿದ್ರೆ ಮಾತ್ರ ಮೊನ್ನೆ ಸಿದ್ದರಾಮಯ್ಯನವರು ಪ್ರತಿದಿನ ನ್ಯೂಸ್ 18 ಕನ್ನಡದಲ್ಲಿ ನಾವು ಕು ಆಪ್ ಮೂಲಕ ಪ್ರಶ್ನೆಯನ್ನ ಕೇಳಿ ವೀಕ್ಷಕರಿಂದಲೇ ತಮ್ಮ ಅನಿಸಿಕೆಯನ್ನ ಪಡ್ಕೊಳ್ತಾ ಇದ್ದೀವಿ. ಇವತ್ತಿನ ಪ್ರಶ್ನೆಯಾಗಿತ್ತು, ಉಪಚುನಾವಣೆ ಫಲಿತಾಂಶದ ಮೂಲಕ ರಾಜಕೀಯ ಪಕ್ಷಗಳಿಗೆ ಮತದಾರ ಕಲಿಸಿದ ಪಾಠ ಏನು ಅಂತ ಹೇಳಿ. ಇದಕ್ಕೆ ಸಾಕಷ್ಟು ಜನ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಸುನಿಲ್ ಅನ್ನೋರ ಒಪಿನಿಯನ್ ಅನ್ನು ನಾವು ತಗೊಂಡಿದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಸಲ್ಲದ ವಿಷಯಗಳನ್ನ ಚುನಾವಣಾ ವಿಷಯಗಳಾಗಿ ಮಾಡಿಕೊಂಡು ತಿರುಗಬಾರದು ಅಂತ ಅವ್ರು ಹೇಳಿದ್ದಾರೆ. ಚರ್ಚೆ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಕನ್ನಡವಿದು ಕನ್ನಡ, ಬನ್ನಿ ನಮ್ಮ ಸಂಗಡ. ನಾವಾದಿವ ನುಡಿಯೇ ಕನ್ನಡ ನುಡಿ, ಕನ್ನಡವೇ ಸತ್ಯ, ಕನ್ನಡ. ವೆಲ್ಕಮ್ ಬ್ಯಾಕ್. ವಿವೇಕ್ ರೆಡ್ಡಿ ಅವರೇ, ಈಗ ನೀವಂತಿರೋ ಪ್ರಕಾರ ನೋಡಿದ್ರೆ ಬೊಮ್ಮಾಯಿ ಅವರಿಗೆ ಯಾವುದೇ ಎಫೆಕ್ಟ್ ಈ ಫಲಿತಾಂಶದಿಂದ ಆಗಲ್ಲ, ಬಟ್ ಇನ್ 18 ತಿಂಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ವ್ಯತ್ಯಾಸಗಳು ಅಂತ ಹೇಳ್ತಾ ಇದ್ವಿ, ಚೇಂಜಸ್. ಸೊ ಹಂಗ್ ನೋಡಕ್ ಹೋದ್ರೆ ಈಗ ಇಂಟರ್ನಲ್ ಪಾಲಿಟಿಕ್ಸ್ ನಾವು ನೋಡಿದ್ರೆ, ಸೊ ಒಬ್ಬ ಲೀಡರ್ ಕಾಲ್ ಯಾವಾಗ ಎಳಿಬೇಕು, ಬೇರೆ ಪಕ್ಷದವರಲ್ಲ ಸ್ವಪಕ್ಷದಲ್ಲೇ ಕಾಯ್ತಾ ಇರ್ತಾರೆ. ಅಂತದ್ ಯಾವುದು ಇಂಟರ್ನಲ್ ಪಾಲಿಟಿಕ್ಸ್ ಆಗಲ್ಲ ಅನ್ನೋ ಗ್ಯಾರಂಟಿ ನಿಮ್ಗಿದೆಯಾ? ಖಂಡಿತವಾಗೂ ಆ ಥರ ಪಾಲಿಟಿಕ್ಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಈಶ್ವರಪ್ಪ ಅವರು ಆಲ್ರೆಡಿ ಫಲಿತಾಂಶ ಬಂದ್ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಯ್ತು, ಸಾಮೂಹಿಕ ನಾಯಕತ್ವದಲ್ಲಿ ಸಾರ್ವತ್ರಿಕ ಚುನಾವಣೆ ಅಂತ ಅವ್ರು ಇಂಡೈರೆಕ್ಟ್ ಆಗಿ ಹೇಳಿದಾಯ್ತು, ಇವತ್ತೇ ಹೇಳಿದ್ದಾರೆ. ಅಲ್ಲ, ಇರ್ಬೋದು. ಆದರೆ ನಾವು ಇವತ್ತಿನ ಮಟ್ಟಿಗೆ ಚುನಾವಣೆಗೆ ಸುಮಾರು 1.5 ವರ್ಷ ದೂರದಲ್ಲಿದ್ದೀವಿ. 1.5 ವರ್ಷದ ಆಡಳಿತ ವೈಖರಿ ಹಾಗೂ ನಾವು ಹೇಗೆ ಜನರನ್ನು ಸಂಪರ್ಕಿಸ್ತೀವಿ, ಜನರ ಜೊತೆ ಕನೆಕ್ಟ್ ಆಗ್ತೀವಿ, ಇದರ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ. ಅಧಿಕಾರ ನಮ್ಮ ಹತ್ರ ಇರೋದ್ರಿಂದ BJP ಮೇಲೆ ಆ ಹೊಣೆ ಇದೆ, ಅದನ್ನು ನಿಭಾಯಿಸೋ ಹೊಣೆ ಇದೆ. ಅದನ್ನು ನಾವು ಬಹಳ ಸಮರ್ಥವಾಗಿ ನಿಭಾಯಿಸಿದ್ರೆ ನಾವು ಕೂಡ ಜನರಿಗೆ ಹೋಗಿ ಅವಕಾಶವನ್ನು ಕೇಳ್ಬೋದು, ಜನರು ಸ್ಪಂದಿಸ್ತಾರೆ. ಬಟ್ ಅದೊಂದು ಮಾಸ್ ಅಪಿಯರೆನ್ಸ್ ಬೇಕಲ್ಲ, ವರ್ಚಸ್ಸು ಅಂತ. ಯಾಕಿಲ್ಲ ಅಂತೀರಾ ಬಸವರಾಜ ಬೊಮ್ಮಾಯಿಗೆ? ಅಲ್ಲ, ಯಾಕೆ ಒಂದು ಚುನಾವಣೆಯ ಸೋಲಿನ ಆಧಾರದ ಮೇಲೆ ಮಾಸ್ ಪ್ರೆಸೆನ್ಸ್ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಖಂಡಿತವಾಗೂ ಇದೆ. ಹಾಗೂ BJP ಸಮರ್ಥವಾಗಿ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ತೆಗೆದುಕೊಂಡಿದೆ. ಬಟ್ ಎಟ್ ದ ಸೇಮ್ ಟೈಮ್ ಈಗ ಯಡಿಯೂರಪ್ಪನವರ ಇಂಪಾರ್ಟೆನ್ಸ್ ಬಗ್ಗೆ ಅವ್ರಿಗೊಂದು ಇನ್ನೊಂದಿಷ್ಟು ಸ್ಪೇಸ್ ಕೊಡಬೇಕು, ಸೊ ಅದ್ರ ಬಗ್ಗೆ ಸ್ಪೇಸ್ ಇದೆ, ಅದನ್ನು ಕೂಡ ಕೊಡಲಾಗುತ್ತೆ. ಆ ಥರ ಸ್ಪೇಸ್ ಇದೆ, ಏನು ತೊಂದರೆ ಇಲ್ಲ. ಒಂದು ನಾನು ವಿವೇಕ್ ರೆಡ್ಡಿ ಅವ್ರ ನಮ್ಮ ಆತ್ಮೀಯ ಸ್ನೇಹಿತರು, ಅದ್ರ ಜೊತೆಗೆ ಒಂದು ಸಣ್ಣ ಸೇರಿಸ್ಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆ ಈ ಚುನಾವಣೆ ರಿಸಲ್ಟ್ ಹಿಂಗೆ ಬಂದಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಂತಂದರೆ, ಮೊನ್ನೆ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ದಾವಣಗೆರೆ ಒಂದು ಸಮಾವೇಶಕ್ಕೆ ಬಂದಿದ್ರು. ಅಲ್ಲೊಂದು ಭಾಷಣ ಮಾಡಿದ್ರು ಅವರು. ಮುಂದಿನ ಎಲ್ಲ ಚುನಾವಣೆಗಳು 23ರ ಚುನಾವಣೆಯನ್ನು ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಾವು ಫೇಸ್ ಮಾಡ್ತೀವಿ BJP ಅಂತೇಳಿ ಒಂದು. ಎರಡನೇದು, ಅದಾದ ಕೆಲವೇ ದಿನಗಳಿಗೆ ಯಡಿಯೂರಪ್ಪನವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ಮೋದಿಯವರು ರಾಜ್ಯ ಚುನಾವಣೆಗಳಿಗೆ ಅಂತ ಪ್ರಭಾವ ಬೀರಕ್ಕಾಗಲ್ಲ, ಸ್ಥಳೀಯ ನಾಯಕ ಒಬ್ಬ ಬೇಕೇ ಬೇಕಾಗ್ತದೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅದರ ಅರ್ಥ BJP ಹೈಕಮಾಂಡ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತು, ಬಸವರಾಜ ಬೊಮ್ಮಾಯಿ ಅವ್ರ ನೇತೃತ್ವದಲ್ಲಿ ಈ ಚುನಾವಣೆ ಫೇಸ್ ಮಾಡಿ ನೋಡೋಣ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತು. ಯಡಿಯೂರಪ್ಪನವರು ಕೂಡ ನಾನಿಲ್ದಲೇ ಚುನಾವಣೆ ಹೆಂಗೆ ಗೆಲ್ತೀರಿ ಅನ್ನೋದನ್ನು ಒಂದು ಎಕ್ಸ್ಪೆರಿಮೆಂಟ್ ತೋರಿಸಿದ್ರು. ಇಸ್ ರಿಸಲ್ಟ್ ಈಗ ಹೈಕಮಾಂಡ್ BJP ಹೈಕಮಾಂಡ್ ಗೆದ್ದಿಲ್ಲ, ಯಡಿಯೂರಪ್ಪನವ್ರು ಗೆದ್ದಿದ್ದಾರೆ. ವಿತೌಟ್ ಯಡಿಯೂರಪ್ಪ ಒಂದು ಚುನಾವಣೆ ಗೆಲ್ಲಕ್ಕಾಗಲ್ಲ ಅಲ್ಲ ಕರ್ನಾಟಕದಲ್ಲಿ ಅನ್ನೋದನ್ನ ತೋರಿಸಿದ್ದಾರೆ. ಫೈನ್. ಇದ್ರ ಬಗ್ಗೆ ಚಂಬಿ ಸರ್ ಏನ್ ಹೇಳ್ತಾರೆ ಕೇಳೋಣ. ಪ್ರೊಫೆಸರ್ ಚಂಬಿ ಸರ್,
ಸೊ ನೀವಾಗಲೇ ಯಡಿಯೂರಪ್ಪನವ್ರ ಬಗ್ಗೆ ಹೇಳ್ತಾ ಇದ್ರಿ, ಅವ್ರನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಬಿಜೆಪಿ, ಪರಿಣಾಮ ನಮ್ಮ ಕಣ್ಮುಂದೆ ಇದೆ, ಫಲಿತಾಂಶದಲ್ಲೇ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಒಂದು ಯಡಿಯೂರಪ್ಪನವ್ರನ್ನ ಯೂಸ್ ಮಾಡ್ಕೊಳ್ದೇ ಇರೋದು, ಪ್ಲಸ್ ಅವ್ರ ವರ್ಚಸ್ಸು. ಇನ್ನು ಮುಂದೆ ಹೈಕಮಾಂಡ್ಗೂ ಅಫ್ಕೋರ್ಸ್ ಮೆಸೇಜ್ ಹೋಗಿರುತ್ತೆ ಹೆಂಗೆ ಯೂಸ್ ಮಾಡ್ಕೊಳ್ಬೇಕು ಅಂತ. ಸೆಕೆಂಡ್ ಪಾಯಿಂಟೇ ಬರೋದು ಅವ್ರ ಮಗನ ಸ್ಥಾನಮಾನದ ಬಗ್ಗೆ ಅಫ್ಕೋರ್ಸ್ ಬಂದೇ ಬರುತ್ತೆ. ಇವ್ರಿಗೆ ಇದು ವಿನಬಿಲಿಟಿ, ಯಾರು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಅವರು ಗೆಲ್ಲುವ ಅಂಶಗಳನ್ನ ಹೇಳ್ಬೇಕು. ಇವರಲ್ಲಿ ಅವ್ರು ಹೇಳಿದ್ರು ಗಂಗಾಧರ ಮೂರ್ತಿಗಳು ಮತ್ತೆ ಲಕ್ಷ್ಮಣ ಅನೇಕ ವಿಷಯಗಳಿದ್ವು ಯಾರಿಗೆ ಬಿಜೆಪಿ ಅವ್ರನ್ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ. ಯಾಕೆ ಪ್ರವಾಹದ ತಗೊಳ್ಳಿ, ಆಮೇಲೆ 35,000 ಕೋಟಿ ನಮ್ಗೆ ನಷ್ಟ ಆಗಿದೆ ಕಳೆದ ಫ್ಲಡ್ಸ್ ಮತ್ತೆ ಈ ಒಂದು ರೈತರಿಗಿರ್ತಕ್ಕಂಥ ಸಮಸ್ಯೆಗಳು. ಮತ್ತೆ ನಾವು IT ಇದರಿಂದ 35 to 36% ಆಫ್ ದಿ ನ್ಯಾಷನಲ್ ಇದಕ್ಕೆ ನಾವು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೀವಿ. ಈ ಅಂಶಗಳನ್ನ ಹಳ್ಳಿ ಜನಕ್ಕೆ ಇದು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡಿ, ಎಲ್ಲ ತಿಳ್ಕೊತಾರೆ. ಆದ್ರೆ ಇವು ಸಂದೇಶ ಹೋಗ್ತಾ ಇತ್ತು, ಇದು ಕಂಬಳಿ ಕುರಿ ಅಥವಾ ಇನ್ಯಾವುದೋ ತೊಡೆ ತಟ್ಟ ಈ ಭಾಷೆ ಬದಲು ಹಳ್ಳಿ ಜನರಿಗೆ ಏನ್ ಹೇಳ್ಬೇಕಾಯ್ತು, ನಿಮಗೆ ಏನ್ ಕೊಟ್ಟಿದ್ದಾರೆ ಬಿಜೆಪಿ ಅವರು ಅದನ್ನ ಕೊಡಕ್ ಆಗಿಲ್ಲ. ಉದಾಸಿಯವರೇ ಅವರ ಒಂದು ಕಾಲದ ಕೊನೆ ಕಾಲದಲ್ಲಿ ಆ ಒಂದು ಕ್ಷೇತ್ರಕ್ಕೆ ಬೇಕಾದಂತ ಆನಗಲ್ಲಿ ಬೇಕಾದಂತ ಸೌಲಭ್ಯಗಳನ್ನು ಇವ್ರು ನೀಡ್ಲಿಲ್ಲ. ಮತ್ತೆ ಅವ್ರು ಹೇಳಿದ್ರೆ ಮುಖ್ಯಮಂತ್ರಿಗಳು ಭೇಟಿನೇ ಮಾಡ್ಲಿಲ್ಲ ಅಂತ. ಅಂದ್ರೆ ಇವ್ರಿಗೆ ಒಂದು ವಿಶಾಲವಾದ ದೂರದೃಷ್ಟಿ ಇಲ್ಲ ಅನ್ನೋದು ಅಲ್ಲಿ ಗೊತ್ತಾಗ್ತದೆ. ಅದನ್ನ ಕಾಂಗ್ರೆಸ್ನವರು ಸರಿಯಾಗಿ ಬಳಸ್ಬೇಕಾಗಿತ್ತು. ಬಟ್ ಅದ್ಯಾಕೋ ನೀವ್ ಹೇಳಿದಾಗ ಮೊನ್ನೆ ನಾವು ಚರ್ಚೆ ಮಾಡಿದಾಗ ಪ್ರಬುದ್ಧರಾದ ಕರ್ನಾಟಕದ ನಾಯಕರುಗಳು ಈಗ ಇಲ್ಲಿ ಪ್ಯಾನಲ್ ಇರ್ತಕ್ಕಂಥವ್ರು ಎಷ್ಟು ಡೀಸೆಂಟ್ ಇದಾರೆ ನೋಡಿ. ಅವರ ಒಂದು ವೈಯಕ್ತಿಕವಾದ ಇದನ್ನ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಇವ್ರನ್ನೆಲ್ಲ ಸುಮಾರು 50-60 ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀನಿ. ನನ್ಗೆ ಅನಿಸ್ತಾ ಇದೆ ಇಂಥವ್ರು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಾರೆ. ಇವ್ರು ಯಾರು ಬಿಟ್ರೆ ಚೀಪಾ ಮಾತಾಡಲ್ಲ. ಸ್ಪೆಷಲಿ ವಿವೇಕ್ ರೆಡ್ಡಿ ನ್ಯಾಷನಲ್ ಚಾನೆಲ್ ನೋಡಿದ್ದೀನಿ, ತುಂಬಾ ಅತ್ಯುತ್ತಮವಾದ ಒಂದು ಸೈಂಟಿಫಿಕ್ ಆಗಿ ಹೇಳ್ತಾರೆ. ಈ ರೀತಿಯ ಒಂದು ಜನರಲ್ಲಿ ಒಂದು ಅವೇರ್ನೆಸ್ ಅನ್ನ ತರಬೇಕಾಗ್ತದೆ, ತರಲಿಲ್ಲ. ಒಂದು ಯಡಿಯೂರಪ್ಪನವರ ಇನ್ನೂ ಪ್ರಸ್ತುತವಾಗಿದ್ದಾರೆ ಅವ್ರು. ಯಾಕಂದ್ರೆ ಅವರನ್ನ ಹೈಕಮಾಂಡ್ ನವರು ರಿಮೋಟ್ ಕಂಟ್ರೋಲ್ ನಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಯಡಿಯೂರಪ್ಪ ಡಿಫೈಂಟ್ ಅಂತ ನಾನು ಮೊದಲಿಂದ ಸುಮಾರು 1.5 ವರ್ಷದಿಂದ ಈಸ್ ಎ ಡಿಫೈಂಟ್ ಲೀಡರ್, ಯಾರು ಕೇರ್ ಮಾಡಲ್ಲ. ಅವರು ಒಂದು ಮೀಟಿಂಗ್ ನಲ್ಲಿ ಲ್ಯಾಪ್ಟಾಪ್ ಅನ್ನ ಎತ್ತಿ ಬಿಸಾಕ್ತಾರೆ ಮೊದಲನೇ ಟೈಮ್ ನಲ್ಲಿ. ವಿವೇಕ್ ರೆಡ್ಡಿ ಅವ್ರಿಗೆ ಗೊತ್ತಿರ್ಬೋದು ಯಾರು ಅಲ್ಲಿ. ಇವರು ಇರ್ತಾರೆ, ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಪಕ್ಷದ ಅಧ್ಯಕ್ಷರಾಗಿ ಬಂದಿರ್ತಾರೆ, ಧರ್ಮೇಂದ್ರ ಪ್ರಧಾನ್ ಇರ್ತಾರೆ. ಅವರಿಗೆ ಅವರು ಸಂದೇಶ ಕೊಡ್ತಾರೆ, ಪ್ಲೀಸ್ ಲಿಸನ್ ಟು ಮೀ, ಐ ನೋ ದಿ ಗ್ರೌಂಡ್ ರಿಯಾಲಿಟಿ ಅಂತ. ಅಂದ್ರೆ ಅಲ್ಲಿ ಯಡಿಯೂರಪ್ಪನವರು ನಾನೇ ಎಲ್ಲ ಅಂತ ಹೇಳಲ್ಲ, ನನಗೆ ಜನರನ್ನ ಹೆಂಗ್ ಈಗ ನಾನು ಹೇಳಿದ್ನಲ್ಲ, ಅಲ್ಲಿ ಬಣಜಿಗರು ಮತ್ತೆ ಸಾದರ ಅಲ್ಲದೆ ಇರ್ತಕ್ಕಂಥ ಲಿಂಗಾಯತರು ಬಹಳ ಜನ ಇದ್ದಾರೆ ನಾರ್ತ್ ಕರ್ನಾಟಕದಲ್ಲಿ. ಸೊ ನಾರ್ತ್ ಕರ್ನಾಟಕದ ಮಾಸ್ ಲೀಡರ್ಗೆ ಬೊಮ್ಮಾಯಿ ಅವರು ಫಿಲಪ್ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ದೃಷ್ಟಿಯಲ್ಲಿ ಸಾಧ್ಯ ಅಲ್ಲ. ಅದಕ್ಕೆ ಇವರಿಬ್ಬರು ಬೇಕು. ಇಬ್ಬರು ಬಹಳ ಗೌರವದಿಂದ ಇದ್ದಾರೆ, ಗುರು ಶಿಷ್ಯ ರೀತಿ ಇದ್ದಾರೆ. ಇವರಿಬ್ಬರನ್ನ ಒಟ್ಟಿಗೆ ಕೊಂಡೊಯ್ತಕ್ಕಂಥ ಮೇಲೆ ಹೈಕಮಾಂಡ್ ಅಫ್ಕೋರ್ಸ್ ಮೆಸೇಜ್ ಹೋಗಿರುತ್ತೆ, ಇಲ್ಲ ಅಂತಲ್ಲ. ಹೈಕಮಾಂಡ್ ಯಾವ ತರ ಒಂದು ಸ್ಪೇಸ್ ಅನ್ನ ಕೊಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೈನ್ ಸರ್, ಇದ್ರ ಬಗ್ಗೆ ಒಂದು ಬ್ರೇಕ್ ತಗೊಂಡ್ಬರ್ತೀನಿ, ಆಮೇಲೆ ನಿಮ್ಮ ಹತ್ರ ನಾನು ಡಿಸ್ಕಷನ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಪ್ರತಿದಿನ ಕೂ ಆಪ್ ನಲ್ಲಿ ನಾವು ಪ್ರಶ್ನೆಯನ್ನ ಕೇಳ್ತಾ ಇದೀವಿ. ಇವತ್ತಿನ ಪ್ರಶ್ನೆಯಾಗಿದೆ, ಕೊರೋನಾ ಹೆಚ್ಚಳ ತಡೆಯೋದಕ್ಕೆ ಹಬ್ಬಗಳ ಸಂದರ್ಭದಲ್ಲಿ ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕು ಅಂತ ಪ್ರಶ್ನೆಯನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಕೊರೋನಾ ಹೆಚ್ಚಳ ತಡೆಯೋದಕ್ಕೆ ಹಬ್ಬಗಳ ಸಂದರ್ಭದಲ್ಲಿ ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕು ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ. ಇದಕ್ಕೆ ನೀವು ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಬಹುದು. ಇದಕ್ಕೆ ನೀವು ಕೂ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಸಾಕಷ್ಟು ಜನ ಒಪಿನಿಯನ್ ಕಳಿಸ್ತಾರೆ. ಅದರಲ್ಲಿ ಅಖಾಡದಲ್ಲಿ ನಾವು ನೋಡಿದಾಗ ಪ್ರಚಾರದ ಸಂದರ್ಭದಲ್ಲಿ ವಾಕ್ಸಮರ ಕಚ್ಚಾಟಗಳು ಏನೇ ಇದ್ರೂ ಕೂಡ ನಮ್ಮ ಮತದಾರರು ಇನ್ನೂ ಪ್ರಬುದ್ಧರು ಅನ್ನೋದಕ್ಕೆ ಸಾಕ್ಷಿ ನೋಡಿ. ಪಕ್ಷಕ್ಕಿಂತಲೂ ಮಿಗಿಲಾಗಿ ವ್ಯಕ್ತಿ ವರ್ಚಸ್ಸಿನ ಮೇಲೆ ವೋಟ್ ಹಾಕಿದ್ದಾರೆ, ಗೆಲ್ಸಿದ್ದಾರೆ ಅಂತ ಒಂದು ವಿಶ್ಲೇಷಣೆ ಆಗ್ತಾ ಇದೆ. ಹಾಗಾಗಿ ಇಂಟರ್ನಲ್ ಪಾಲಿಟಿಕ್ಸ್ ಜೊತೆಗೆ ಈ ಲೋಕಲ್ ಆಗಿ ಬೀರುವಂತ ಒಂದಿಷ್ಟು ಫ್ಯಾಕ್ಟರ್ಸ್ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಏನ್ ಮೆಸೇಜ್ ನ ಮತದಾರ ಕೊಟ್ಟಿದ್ದಾನೆ ಅಂತೀರಾ ನೀವು? ಒಳ್ಳೆ ಅಭ್ಯರ್ಥಿಗಳನ್ನ ನೀವು ಆರಿಸಿದ್ರೆ ಅವರ ಹಿನ್ನೆಲೆ ಇಲ್ಲಿ ಗೊತ್ತಿರೋರಿಗೆಲ್ಲ ಗೊತ್ತಿದೆ. ಅವ್ರ ಪಕ್ಷ ನಮಗಿಂತ ನಾವು ವೀಕ್ಷಕರಷ್ಟೇ, ಅವರೆಲ್ಲ ಅದ್ರಲ್ಲಿ ನೀರೊಳಗೆ ಈಜಾಡ್ತಕ್ಕಂಥವ್ರು ಮುಳುಗಿರೋರು, ಅವ್ರಿಗೆ ಗೊತ್ತಿದೆ ಅಲ್ಲಿ ಯಾರಿಗೆ ಕೊಟ್ರೆ ಗೆಲ್ತಾರೆ. ಆಮೇಲೆ ಕೆಲವು ಈಗ ಕಾಂಗ್ರೆಸ್ನವರು ಅಷ್ಟೇ, JDS ಅಷ್ಟೇ, ಇವ್ರು ಅವ್ರು ಮುಸ್ಲಿಮ್ಸಿಗೆ ಕೊಡ್ತಾರೆ ಅಂದ್ರೆ ನನ್ನ ಪ್ರಕಾರ JDS ಆಕ್ಚುಲಿ ಐ ಮೀನ್ ಗಂಗಾಧರ ಮೂರ್ತಿ ಅವ್ರು ತಪ್ಪು ತಿಳ್ಕೋಬಾರ್ದು. ಈಗ ಆಲ್ಮೋಸ್ಟ್ ಸರೆಂಡರ್ಡ್ ಇನ್ ಸಿಂದಗಿ, ಬಿಕಾಸ್ ನಿಮ್ಗೆ ಏನ್ ಡಿಫೆನ್ಸ್ ಇಲ್ಲ. ಅದೇನೇ ಹೇಳಿದ್ರು ಪಾಪ ನೀವು ಒಂದು ಜೆಂಟ್ಲ್ಮನ್ ಅನಾಲಿಸ್ಟ್ ಆಗಿ ಹೇಳ್ಬೋದು ಹೊರತು ವಾಸ್ತವವಾಗಿ JDS ತನ್ನ ಪ್ರಬಲ ಶಕ್ತಿಯನ್ನ ಅಲ್ಲಿ ಉಪಯೋಗಿಸ್ತಾ ಇಲ್ಲ. ಇಟ್ಸ್ ಎ ಕೇಕ್ ವಾಕ್ ಫಾರ್ ಬಿಜೆಪಿ. ಆ ರೀತಿ ಆಯ್ತು. ಅದ್ಬಿಡಿ, ಈಗ ನೀವ್ ಹೇಳಿದ್ರಲ್ಲ ಸಂದೇಶ ಏನು ಅಂದ್ರೆ, ಹೈಕಮಾಂಡ್ ನವರು ರಿಮೋಟ್ ಕಂಟ್ರೋಲ್ ನಿಂದ ಕರ್ನಾಟಕದ ಒಂದು ದಕ್ಷಿಣದ ಇಡೀ ಒಂದು ದಕ್ಷಿಣದಲ್ಲೇ ಇರ್ತಕ್ಕಂಥ ಒಂದು ಬಿಜೆಪಿ ಸರ್ಕಾರವನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ ಇದೆ. ಅವ್ರಿಗೆ ಒಂದು ಸಿಗ್ನಲ್ ಏನಂದ್ರೆ, ಬರೀ ಯಡಿಯೂರಪ್ಪ ಅಂತ ಅಲ್ಲ, ನೀವು ಹೇಳಿದಾಗೆ ಆಯಾ ಕ್ಷೇತ್ರದ ರೀಜನಲ್ ಲೀಡರ್ಸ್ ಇದಾರಲ್ಲ, ಸ್ಪೆಷಲಿ ನಾರ್ತ್ ಕರ್ನಾಟಕ, ಅವ್ರಿಗೆ ಇರೋದೇ ಬೇಸ್ ನಾರ್ತ್ ಕರ್ನಾಟಕ. ಸೌತ್ ಕರ್ನಾಟಕದಲ್ಲಿ ನಮ್ಮ JDS ಕುಮಾರಸ್ವಾಮಿ ಅವರು ಮತ್ತೆ ನಮ್ಮ
ಸನ್ಮಾನ್ಯ ದೇವೇಗೌಡರು ಇರೋವರೆಗೂ ಅವ್ರಿಗೆ ಒಂದು 25-30 ಸೀಟ್ ಬರುತ್ತೆ. ಆಕ್ಚುಲಿ ಈಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್. ನಾನು ಅದನ್ನ ಮೊದಲಿಂದ ಹೇಳ್ತಾ ಇದ್ದೀನಿ, ಸುಮಾರು 1.5 ವರ್ಷದಿಂದ. ಇವರು 70-80 ದಾಟ ಕಷ್ಟ ಇದೆ. ಕಾಂಗ್ರೆಸ್ನವರು ಈ ಮತ್ತೆ ಇವ್ರ ಜೊತೆ ಸೇರಿ ಸರ್ಕಾರ ಮಾಡ್ತಕ್ಕಂತ ಅವಕಾಶ ಕುಮಾರಸ್ವಾಮಿ ಅವರು ಕಾಯ್ತಾ ಇದ್ದಾರೆ. ದಟ್ ಈಸ್ ಇಸ್ ಪ್ಲಾನ್. ವೆದರ್ ಪೀಪಲ್ ಲೈಕ್ ಇಟ್ ಆರ್ ನಾಟ್, ಹಿ ನೋಸ್ ಇಟ್. ಈಸ್ ಬೇಸ್ ಇಸ್ ಸೌತ್ ಕರ್ನಾಟಕ. ನಾರ್ತ್ ಅಲ್ಲಿ ಕೋನರೆಡ್ಡಿ ಅಂತ ಇಂಥವ್ರು ಕೆಲವರು ಸುಮ್ಮನೆ ಸ್ಯಾಂಪಲ್ ಇದ್ದಾರೆ ಅಷ್ಟೇ. ಬಟ್ ಈ ಕಾರಣದಿಂದ ಒಂದು ರೀತಿಯ ಫ್ರಾಗ್ಮೆಂಟೆಡ್ ವರ್ಡಿಕ್ಟ್ ಏನು 3 ಪಕ್ಷಗಳಲ್ಲಿ ಹಂಚುವಾಗ ಸನ್ನಿವೇಶಕ್ಕೆ ಇವ್ರು ಹೋಗ್ತಾ ಇದ್ದಾರೆ. ಯಾರು ಆಡಳಿತ ಪಕ್ಷದವರು ಇದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಬಿಕಾಸ್ ರಿಮೋಟ್ ಕಂಟ್ರೋಲ್. ಈಗ ಒಬ್ಬ ಮುಖ್ಯಮಂತ್ರಿಗೆ ಸ್ವಾಯತ್ತತೆ ಇಲ್ಲ. ಮಂತ್ರಿಗಳನ್ನ 4 ಮಂತ್ರಿ ಮಾಡ್ಲಿಕ್ಕೆ ಇವರು ಡೆಲ್ಲಿಗೆ 9 ಸಾರಿ ಭೇಟಿ ಮಾಡ್ತಾರೆ ಅಂದ್ರೆ ಅದು ಈ ಒಂದು ಫೆಡರಲ್ ಸಿಸ್ಟಮ್ ನಲ್ಲಿ ನಮ್ಮ ರಾಜ್ಯಗಳ ಒಂದು ಗೌರವದ ದೃಷ್ಟಿಯಲ್ಲಿ ಕೊನೆಗೆ ನಾವು ನೋಡ್ದಂಗೆ ಚಂಬಿ ಸರ್, ಯಡಿಯೂರಪ್ಪನವ್ರಿಗೆ ಅಷ್ಟೊಂದು ಹೋಲ್ಡ್ ಇದ್ರು ಕೂಡ ಇನ್ನೇನು ಅವರು ತೆಗ್ದಾಕ್ಬಿಡ್ತಾರೆ, ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂದಾಗ್ಲೇ ದೆಹಲಿ ಪರೇಡ್ ಹೆಂಗ್ ನೋಡಿದ್ವಿ ಬಿಜೆಪಿ ಪಕ್ಷದಲ್ಲೇ. ಸೊ ಇದೊಂದು ಅಸ್ತ್ರ ಬೇಕಿತ್ತು. ಸ್ವಲ್ಪ ದಿನ ಎಲ್ಲ ಬಾಯಿ ಮುಚ್ಕೊಂಡಿದ್ರು, ಒಂದ್ ಅಸ್ತ್ರ ಸಿಕ್ತು, ಈಗ ಬಿಡ್ತಾರ ಬಿಜೆಪಿ ಅವರೇ? ಅಲ್ಲಿ ಯಡಿಯೂರಪ್ಪನವರು ಕಾರಣ ಇಲ್ಲ. ಅವ್ರ ಕುಟುಂಬದ ವ್ಯಾಮೋಹ ಅವ್ರ 2ನೇ ಅವಧಿಯಲ್ಲಿ, ನಾನು ಅದನ್ನ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ದೆ, ರೆಡ್ಡಿ ಅವ್ರ ಇದ್ದಾಗ ಹೇಳಿದ್ದಾರೆ, ಅವ್ರು ಸ್ಟೇಟ್ಸ್ಮನ್ ಆಗ್ಬೋದಿತ್ತು, ಮುಖ್ಯಮಂತ್ರಿ ಆಗ್ಬೋದಿತ್ತು, ಕೊನೆಗೆ ರಾಜಕಾರಣಿಯಾಗಿ ಅಂತ್ಯವಾದ್ರಲ್ಲ. ಅಂತ್ಯ ಅನ್ನಕ್ಕಿಂತ ಅವರ ರಾಜಕೀಯ ಜೀವನವನ್ನ ಆ ಮಟ್ಟಕ್ಕೆ ತಂದಿದ್ದಾರೆ. ಅದು ರಿಪೇರಿ ಆಗ್ಬೇಕಾದ್ರೆ ಈಗ ಅವರು ಬಹಳ ಅನುಭವಕ್ಕಿಂತ ನೋವು ತಿಂದಿದ್ದಾರೆ. ನೋವನ್ನ ಬೊಮ್ಮಾಯಿ ಜೊತೆಗೂಡಿ ಹೋದ್ರೆ ಬಿಜೆಪಿಗೆ ಏನಾದ್ರು ಅಟ್ಲೀಸ್ಟ್ 100-105 ಏನು ಹಿಂದೆ ಬಂದಿದ್ರಲ್ಲ ಅವರು, ಒಂದು ಬೇರೆ ಒಂದು ಇವರು ಸ್ವತಂತ್ರ ಅಭ್ಯರ್ಥಿಗಳನ್ನ ಸೇರ್ಸ್ಕೊಂಡು ಗೆದ್ದವ್ರು ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಕಾಂಗ್ರೆಸ್ ಬಹಳ ಚೆನ್ನಾಗಿ ತಯಾರಾಗ್ತಾರೆ. ಕಾಂಗ್ರೆಸ್ನವರು ಬಹಳ ಚೆನ್ನಾಗಿ ತಯಾರಾಗ್ತಾ ಇದಾರೆ. ಅವ್ರಿಗೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಸಿಗುತ್ತೆ ಅವ್ರಿಗೆ ಪ್ಯಾಚ್ ವರ್ಕ್ ಕೈಂಡ್ ಆಫ್. ಬಟ್ ಅದರಲ್ಲಿ ಸೌತ್ ಕರ್ನಾಟಕದಲ್ಲಿ JDS ಇಸ್ ಗೋಯಿಂಗ್ ಟು ಬಿ ಎ ವೆರಿ ಸ್ಟ್ರಾಂಗ್ ಫೋರ್ಸ್. ಐ ಆಮ್ ಟೆಲಿಂಗ್ ರೈಟ್ ನೌ. ಬಿಕಾಸ್ ಬಿಜೆಪಿ ರಿಮೋಟ್ ಕಂಟ್ರೋಲ್ ದಿಸ್ ಫಾರ್ ಎವ್ರಿಥಿಂಗ್. ಚೀಫ್ ಮಿನಿಸ್ಟರ್ ಗೋಸ್ ಅಂಡ್ ಬೆಗ್ಸ್ ಬಿಫೋರ್ ಹೈಕಮಾಂಡ್. ಈ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕಕ್ಕೆ ಬರಬಾರ್ದಿತ್ತು. ಯಾಕಂದ್ರೆ ನಾವೆಲ್ಲ ಕರ್ನಾಟಕದಲ್ಲಿ ಬಹಳ ಅತ್ಯಂತ ಶ್ರೇಷ್ಠ ಮುಖ್ಯಮಂತ್ರಿಗಳನ್ನ ದೇವೇಗೌಡರು, ವೀರೇಂದ್ರ ಪಾಟೀಲ್, ನಿಜಲಿಂಗಪ್ಪನವರು, ಇವರೆಲ್ಲ JH ಪಾಟೀಲ್ ಇವರೆಲ್ಲ ಕಟ್ಟಿದೀವಿ. ಅವರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಯಾರೇ ಇದ್ರು ಅವ್ರು ಕೇರ್ ಮಾಡ್ತಾರೆ. ಕೇರ್ ಅನ್ನಕ್ಕಿಂತ ಅವರಿಗೆ ಎಷ್ಟು ಅಕಾಮಿಡೇಟ್ ಮಾಡ್ತಾ ಇದ್ದಾರೆ. ಈಗೇನೇ ಬರ್ತದೆ ಸೆಂಟ್ರಲೈಸ್ಡ್ ಪ್ರೈಮ್ ಮಿನಿಸ್ಟೀರಿಯಲ್ ಗೌರ್ಮೆಂಟ್, ಪ್ರಧಾನಮಂತ್ರಿ ಆಧಾರಿತ ಗೃಹ ಮಂತ್ರಿಯಿಂದ ನಿಯಂತ್ರಿತ ಸರ್ಕಾರ ಇಡೀ ದೇಶದಲ್ಲೇ ಇರೋದನ್ನ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತರ್ತಾ ಇದ್ದಾರೆ. ಬಹುಶಃ ಇದು ಒಂದು ರೀತಿ ಎಚ್ಚರಿಕೆ ಗಂಟೆ, ರೈಟಿಂಗ್ ಆನ್ ದ ವಾಲ್. ಬಿಜೆಪಿ ಶುಡ್ ನೋ. ವಿವೇಕ್ ರೆಡ್ಡಿ ಅವ್ರಿಗೆ ಕೇಳಲ್ಲ. ಈಗ ರಿಮೋಟ್ ಕಂಟ್ರೋಲ್ ಸಿಎಂ ಆಗ್ಬಿಟ್ಟಿದ್ದಾರೆ. ಸೊ ಹಿಂಗಾದ್ರೆ ಕಷ್ಟ ಆಗುತ್ತೆ. ಈಗ ದೆಹಲಿಗೆ ಅನೇಕ ಯೋಜನೆಗಳನ್ನ ತರೋದಕ್ಕೆ ಹೋದ್ರೆ ನಾವು ಅದನ್ನ ರಿಮೋಟ್ ಕಂಟ್ರೋಲ್ ಅಂತ ಹೇಳಲಿಕ್ಕೆ ಆತರ ವಿಮರ್ಶೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅಲ್ಲ ಸರ್ ಹೇಳ್ದಂಗೆ ಈಗ ನೋಡಿ 3-4 ಸಚಿವ ಸ್ಥಾನದಲ್ಲಿ ಫಿಲಪ್ ಮಾಡ್ಬೇಕು ಅಂತಂದ್ರು ಪ್ಲೇಸ್ ಗಳನ್ನ ದೆಹಲಿಗೆ ಹೋಗ್ಬೇಕು, ಅಲ್ಲಿ ವೇಟ್ ಮಾಡ್ಬೇಕು, ಅಪಾಯಿಂಟ್ಮೆಂಟ್ ಸಿಗ್ತಾರೋ ಇಲ್ವೋ ಹೈಕಮಾಂಡ್ ನಾಯಕರು. ಆತರ ಪರಿಸ್ಥಿತಿನೇ ಇಲ್ಲ. ಅದು ಅವ್ರು ಡೆಲ್ಲಿಗೆ ಹೊರಟಿದ ಮಾತ್ರಕ್ಕೆ ನೀವು ಮಾಧ್ಯಮದವರು ಅವರು ಸಚಿವ ಸ್ಥಾನಕ್ಕಾಗಿ ಹೊರಟಿದ್ದಾರೆ ಅಂತ ನೀವ್ ಹೇಳಿದ್ರೆ, ಆತರ ಗುಮಾನಿ ಅನಿಸಿದ್ರೆ ಖಂಡಿತವಾಗೂ ಅದು ಅಪವ್ಯಯ. ಆದ್ರೆ ಈಗ 4 ಮಂತ್ರಿಗಳನ್ನ ಮಾಡುವುದನ್ನ ಮುಖ್ಯಮಂತ್ರಿಗಳಿಗೆ ಮುಂದಿನ ಚುನಾವಣೆಯ ನಾಯಕತ್ವವನ್ನು ವಹಿಸುವ ನೀವು ಯಡಿಯೂರಪ್ಪನವ್ರನ್ನ ಜೊತೆಗೆ ಇಟ್ಕೊಂಡು 4 ಮಂತ್ರಿ ಸ್ಥಾನವನ್ನ ಎಲ್ಲಿ ನಮಗೆ ಗೆಲ್ಲಿಕ್ಕೆ ಅನುಕೂಲ ಆಗುತ್ತೆ, ಎಲ್ಲೆಲ್ಲಿ ನಮ್ಮ ಕಾಂಗ್ರೆಸ್ನವರು ಪ್ರಬಲ ವಿರೋಧಿಗಳಾಗಿದ್ದಾರೆ ಅವರನ್ನ ನೀವು ಆಯ್ಕೆ ಮಾಡಿ ಅಂತ ಅವ್ರಿಗೆ ಯಾಕೆ ಬಿಡಬಾರ್ದು? ನಿಮ್ಮ ಪಿಕ್ ಅಂಡ್ ಚೂಸ್ ಯಾಕೆ ಮಾಡ್ತೀರಿ ನೀವು? ಯಾವ ಮಂತ್ರಿಗಳಲ್ಲಿರ್ತಕ್ಕಂಥ ಈಗ ಲಕ್ಷ್ಮಣ ಸವದಿ ಅವ್ರನ್ನೆಲ್ಲ ಉಪಮುಖ್ಯಮಂತ್ರಿ ಅಂತ ತಂದ್ರಿ, ಅವರಿಂದ ಏನಾಯ್ತು? ಲಕ್ಷ್ಮೀನಾರಾಯಣ ಇವರ ಹೆಸರು ಅಶ್ವಥ್ ನಾರಾಯಣ ಉಪಮುಖ್ಯಮಂತ್ರಿ ಮಾಡಿದ್ರು, ಅವರಿಂದ ಏನಾಯ್ತು? ಅವ್ರು ತಮ್ಮ ಖಾತೆಯನ್ನ ಚೆನ್ನಾಗಿ ನಿರ್ವಹಿಸ್ತಾರೆ ಅಥವಾ ಮ್ಯಾನೇಜ್ ಮಾಡ್ತಾರೆ ಪಾರ್ಟಿಗೋಸ್ಕರ. ಪ್ರಬುದ್ಧ ಕರ್ನಾಟಕಕ್ಕೆ ಬೇಕಾದ ಚಂಬಿ ಪುರಾಣಿಕ್ ಅವರು ಬಿಜೆಪಿನ ಶ್ಲಾಘಿಸ್ಬೇಕು. ಯಾಕೆಂದ್ರೆ ಕೆಲವು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಕೆಲವು ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾ ಇದ್ದಾರೆ. ನಾಯಕರಾಗಿ ಹೊರಹೊಮ್ಮಬೇಕಾದ್ರೆ ಒಂದೇ ಸೆಕೆಂಡ್ ಸರ್, ಚಂಬಿ ಪುರಾಣಿಕ್ ಸರ್, ನಾಯಕರಾಗಿ ಹೊರಹೊಮ್ಮಬೇಕಾದ್ರೆ ನೀವು ಅನೇಕ ಯುವ ನಾಯಕರನ್ನ ಸೃಷ್ಟಿ ಮಾಡಿ, ಪಕ್ಕದಲ್ಲಿ ಕೂತಿದ್ದಾರೆ ಯುವ ನಾಯಕರನ್ನ ಮುನ್ನೆಲೆಗೆ ತರಬೇಕು. ಅದಕ್ಕಾಗಿ ಅಶ್ವಥ್ ನಾರಾಯಣ್ ತಂದ್ರು, ಅದಕ್ಕಾಗೆ ಲಕ್ಷ್ಮಣ್ ಸವದಿ ಅಂತಂದ್ರು, ಅದಕ್ಕಾಗಿ ಹಲವಾರು ನಾಯಕರನ್ನ ಸಜ್ಜುಗೊಳಿಸ್ತಾ ಇದ್ದಾರೆ. ಒಂದು ಪಾರ್ಟಿ ಸ್ಥಗಿತ ನೀರಲ್ಲ, ಅದು ಹರಿತಾ ಇರಬೇಕು. ಹರಿತಾ ಇದ್ರೆ ಅನೇಕ ಯುವ ಪೀಳಿಗೆಗೆ, ಅನೇಕ ತಲಾಂತರಕ್ಕೆ ಆ ಪಾರ್ಟಿ ಉಪಯುಕ್ತವಾಗ್ತದೆ, ಅದರ ಆಶಯಗಳಿಗೆ ನಿಂತ್ಕೊಂತದೆ. ಆದ್ರಿಂದ ನಾವು ಬಿಜೆಪಿ ಈ ಹೊತ್ತಿನಲ್ಲಿ ಎಷ್ಟು ಏರ್ಪಟ್ಟಿತ್ತು. ಲಕ್ಷ್ಮೀನಾರಾಯಣ್ ಸರ್ಗೆ
ರಾಜಕಾರಣದಲ್ಲಿ ಯಾವತ್ತೂ ಸಹ ಒಂದು ಹೊಸ ಜನರೇಷನ್ನ ಲೀಡರ್ಶಿಪ್ನ ಕ್ರಿಯೇಟ್ ಮಾಡೋ ಪ್ರಯತ್ನ ರಾಜಕೀಯದಲ್ಲಿ ಇರಲೇಬೇಕು. ಇವತ್ತು ದೇವೇಗೌಡರು ಹೇಳಿದ್ರು ನಾನು 90 ವರ್ಷ ಆಗಿದ್ದೀನಿ ಅಂತ. ಆದರೆ 90 ವರ್ಷ ಆದರೂ ಅವ್ರ ಮೇಲೆ ಅವಲಂಬಿತವಾಗಿದೆ JDS. ಹೊಸ ನಾಯಕತ್ವ, ಪರ್ಯಾಯ ನಾಯಕತ್ವವನ್ನು ಸೃಷ್ಟಿ ಮಾಡೋದಕ್ಕೆ ಅಸಾಧ್ಯವಾಗಿದೆ. ಇವತ್ತು 600 ಯಾಕೆ ಬಂತು? ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇಲ್ಲ. ಬರೀ 600 ಯಾಕೆ ಬಂತು ಕೆಲವು ಕ್ಷೇತ್ರಗಳಲ್ಲಿ? ನಿಜ, ಅದು ಅವರ ಭಾಗಗಳಲ್ಲ, ಅವರ ಶಕ್ತಿಯುತ ಪ್ರದೇಶಗಳಲ್ಲ ಆ ಜಾಗ. ಆದ್ರೂ ಸಹ ಒಂದು ಸಮಯದಲ್ಲಿ ಬಹಳ ಬೃಹದಾಕಾರವಾಗಿ ಬೆಳೆದಂತಹ JDS ಇವತ್ತು ಕ್ಷೀಣಿಸಿದೆ. ಕಾಂಗ್ರೆಸ್ ನಮ್ಮನ ಮೇಲೆ ಆಪರೇಷನ್ ಮಾಡ್ತಾ ಇರೋದ್ರಿಂದ ಕ್ವಿಕ್ ಆಗಿ ಒಂದಿಷ್ಟು ಅನಲೈಸ್ ಮಾಡ್ಕೊಂಡು ಹೋಗೋಣ. ಈಗ ದೆಹಲಿ ಪರೇಡ್ ಸ್ಟಾರ್ಟ್ ಆಗುತ್ತಾ ಇಲ್ವಾ ಹೇಳಿ, ಬೊಮ್ಮಾಯಿ ವಿಚಾರವಾಗಿ? ಖಂಡಿತವಾಗೂ ಇಲ್ಲ. ದಾಳ ಇಟ್ಕೊಂಡಿದೆ. ಅದು ವಿವೇಕ್ ರೆಡ್ಡಿ ಹೇಳಿ ನಾನು ಒಪ್ಪೋದಿಲ್ಲ. ಹೈಕಮಾಂಡ್ ಪೂರ್ತಿ, ಯಾಕೆಂದ್ರೆ ಮುಖ್ಯಮಂತ್ರಿಗಳಿಗೆ ಯಾವುದೇ ಬಿಟ್ಟಿಲ್ಲ. ಮುಖ್ಯಮಂತ್ರಿಗಳ ನಾಯಕತ್ವದ ಬಗ್ಗೆ ಯಾವ ಪ್ರಶ್ನೆನೂ ಇಲ್ಲ. ಅವರು ಬಹಳ ಒಂದು ದೊಡ್ಡ ಸವಾಲನ್ನು ಎದುರಿಸಿ ಈ ನಮ್ಮ ಕರ್ನಾಟಕ ಭಾಗಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಕಾರ್ಯಕ್ರಮಗಳನ್ನು ತರುವುದರಲ್ಲಿ ನಿರತವಾಗಿದ್ದಾರೆ. ನಿಜವಾಗಿಯೂ ಸಹ ಇಂಥ ಮುಖ್ಯಮಂತ್ರಿ ಬೇಕು ಅನ್ನೋದನ್ನ ಜನರು ಅಪೇಕ್ಷೆ ಪಡ್ತಾ ಇದ್ದಾರೆ. ನಾವು ಏನೋ ಒಂದು ಹಾನಗಲ್ನಲ್ಲಿ ವ್ಯತಿರಿಕ್ತವಾಯಿತು ಅಂತ ಹೇಳಿ ನಾವು ಮುಖ್ಯಮಂತ್ರಿಯ ಕರ್ನಾಟಕದ ಭವಿಷ್ಯವನ್ನೇ ಏನು ನಮ್ಮ ವಿರೋಧ ಪಕ್ಷಗಳು ಬರೀತಾ ಇದ್ದಾರೆ. ಈಗ ನಮ್ಮ ಚಬ್ಬಿ ಪುರಾಣಿಕ್ ಅವರು ಹೇಳಿದಾಗೆ ಮತ್ತೆ ವಿವೇಕ್ ರೆಡ್ಡಿ ಅವರು ಹೇಳಿದಾಗೆ, ಯಾವ ಪಾರ್ಟಿ, ನ್ಯಾಷನಲ್ ಪಾರ್ಟಿಗಳು ಹೈಕಮಾಂಡ್ ಸಂಸ್ಕೃತಿ ಇಟ್ಕೊಂಡು, ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ನಾವು ಇನ್ನೊಂದು ರೀಜನಲ್ ಲೀಡರ್ನ ಬೆಳೆಸಬೇಡಿ ಅಂತ ಹೇಳ್ತಿಲ್ಲ. ರೀಜನಲ್ ಆಗಿ ಶಕ್ತಿ ಇರ್ತಕ್ಕಂಥ ಯಡಿಯೂರಪ್ಪನವ್ರನ್ನ ಮುಗ್ಸಾಕಿ ಇನ್ನೊಂದು ನಾಯಕತ್ವ ಸೃಷ್ಟಿ ಮಾಡೋದು ಕರ್ನಾಟಕದಲ್ಲಿ ಕಷ್ಟ. ಆ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ಗೂ ಇಲ್ಲ, BJP ಹೈಕಮಾಂಡ್ಗೂ ಇಲ್ಲ. ಆದ್ರೆ ನಿಮಿಷ ಯಾಕೆ ಅಂತ ಕೇಳಿ, JDS ನಮ್ಮ ರೀಜನಲ್ ಪಾರ್ಟಿ ಬಿಡಿ, ನಾನು ಹೇಳ್ತಿರೋದು ಹೈಕಮಾಂಡ್ ರಿಮೋಟ್ ಕಂಟ್ರೋಲ್ ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ ಅನ್ನ ಯಡಿಯೂರಪ್ಪನವ್ರ ಹತ್ರ ಏನೂ ಮಾಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಯಡಿಯೂರಪ್ಪನವರು ಒಂದು ಪಕ್ಷ ಕಟ್ಟಿ, ನೀವು ಯಾವ ರಿಮೋಟ್ ಮಾಡಕ್ ಹೋದ್ರಿ, ಒಂದು ಪಕ್ಷ ಕಟ್ಟಿ BJPನ 40ಕ್ಕೆ ತಂದು ನಿಲ್ಲಿಸಿ, ನಾನು ಇಲ್ದಲ್ಲಿ ಏನೂ ಆಗಲ್ಲ BJP ಅನ್ನೋದನ್ನ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಆ ಕಾರಣಕ್ಕೆ ಚಂಬಿ ಪುರಾಣಿಕ್ ಅವ್ರು ಹೇಳ್ದಂಗೆ ನೀವು ಈ ಮುಖ್ಯಮಂತ್ರಿಗೆ, ಅವರಿಬ್ರು ಚೆನ್ನಾಗಿದ್ದಾರೆ, ಯಾರು ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿನವರು ಬಹಳ ಚೆನ್ನಾಗಿದ್ದಾರೆ. ಆ ಚೆನ್ನಾಗಿರೋದ್ರ ಮಧ್ಯೆ BJP ಹೈಕಮಾಂಡ್ ತಂದಿಟ್ಟು ನೀವೇನಾದ್ರೂ ಡಿವೈಡ್ ಮಾಡಿದ್ರೆ ಅದೇ ರೀತಿ BJP ಲಕ್ಷ್ಮೀನಾರಾಯಣ ಸಾರ್ ಹೇಳ್ದಂಗೆ 105, 110 ಏನಿದೆಯಲ್ಲ 30, 40ಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಅದನ್ನೇ ಇಲ್ಲ ಒಂದು ನಿಮಿಷ, ನಾವು ನೋಡಿ, ಈಗ ನಮ್ಮಲ್ಲಿ ಇಲ್ಲಿ ಇದ್ದಂತ ಹೈಕಮಾಂಡ್ ಸಂಸ್ಕೃತಿ ಓನ್ಲಿ ರೀಜನಲ್ ಪಾರ್ಟಿ, ಎಲ್ಲ ಇಲ್ಲೇ ಸಿಗುತ್ತೆ, ಎಲ್ಲ ಇಲ್ಲೇ ಸಿಗುತ್ತೆ. ನಮ್ಮದು ಮ್ಯಾಕ್ಸಿಮಮ್ ಹೈಕಮಾಂಡ್ ಅಂದ್ರೆ 10 ಕಿಲೋಮೀಟರ್. ಇವ್ರ ತರ 1000-2000 ಕಿಲೋಮೀಟರ್ ದೂರದಲ್ಲಿಲ್ಲ, ಮತ್ತೆ ಕಾಯಿಸೋ ಪ್ರಶ್ನೆನೂ ಇಲ್ಲ, ಮತ್ತೆ ರೀಜನಲ್ ಲೀಡರ್ಗಳನ್ನ ಸೃಷ್ಟಿ ಮಾಡಿದೀವಿ ಹೊರತು ಯಾವುದೇ ಕಾರಣಕ್ಕೂ ಮುಗಿಸೋ ಪ್ರಯತ್ನ ನಾವ್ ಯಾವತ್ತೂ ಮಾಡಿಲ್ಲ. ನಮ್ಮಲ್ಲಿ ಬಹಳ ಜನ ರೀಜನಲ್ ಲೀಡರ್ಗಳು ಬೆಳೆದು ಈ ಪಾರ್ಟಿಗೆ ಒಂದಷ್ಟು ಕೊಡುಗೆ ಕೊಟ್ಟಿದ್ದೀವಿ. ಓಕೆ, ಫೈನ್. ಲಕ್ಷ್ಮೀನಾರಾಯಣ ಸರ್, ಕೊನೆ ಹಂತದಲ್ಲಿದ್ದೀವಿ. ಈಗ ನಿಮ್ಮ ಪಾರ್ಟಿ ಲೀಡರ್ ಯಾರಿದ್ದಾರೆ, ಪ್ರಮುಖವಾಗಿ ನಾವು ಕನ್ಸಿಡರ್ ಮಾಡದೆ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್. ಸಮನ್ವಯತೆ, ಕೋಆರ್ಡಿನೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ರಾಜಕಾರಣ ಅಂದಮೇಲೆ ಅಲ್ಲಿ ರಾಜಕೀಯ ಸಾಕಷ್ಟು ಇರುತ್ತೆ, 100 ಇರುತ್ತೆ. ಅದನ್ನೆಲ್ಲದನ್ನು ಕೂಡ ಸರಿದೂಗಿಸ್ಕೊಂಡು ಹೋದ್ರೆ ಮಾತ್ರ ಈಗ ಒಂದು ಆಶಾದಾಯಕ ಬೆಳವಣಿಗೆ ಆಗಿದೆ. ಅದನ್ನ ಹೆಂಗೆ ಮುಂದುವರಿಸ್ಕೊಂಡು ಹೋಗ್ತೀರಾ? ಇಲ್ಲ, 100% ಸತ್ಯ. ಯಾಕೆ ಅಂತಂದ್ರೆ ಇವತ್ತು ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಒಂದು ಕೋಆರ್ಡಿನೇಷನ್ ಇಲ್ದಲೇ ಯಾವುದೇ ಕಾರಣಕ್ಕೂ ಕೂಡ ನಾವು ಅವರಿಬ್ಬರ ಮಧ್ಯೆ ಬೇಕು ಫಸ್ಟ್. ಇಲ್ಲ, ಖಂಡಿತವಾಗಿ ಕೂಡ ಸನ್ಮಾನ್ಯ ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿತ್ತು ಸಿದ್ದರಾಮಯ್ಯನವರು ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಮನ್ವಯತೆ ತುಂಬ ಚೆನ್ನಾಗಿದೆ. ಏಕೆಂದರೆ ಅವರು ಆ ರೀತಿ ಇರೋದ್ರಿಂದಲೇ ನಾವು ಈಗ ಹಾನಗಲ್ನ ಗೆಲ್ಲಿಕ್ಕಾಯಿತು. ಮತ್ತು ಸಿಂಧಿನಲ್ಲೂ ಕೂಡ ಕೇವಲ 30,000 ಬಂದಿರತಕ್ಕ ಸಂದರ್ಭ 60,000 ಮತಕ್ಕೆ ನಾವು ಜಂಪ್ ಆಗಿರ್ತಕ್ಕಂಥದ್ದು. ಈ ದೃಷ್ಟಿನಲ್ಲಿ ಒಂದು ನಮಗೇನು ಮುಂದಿನ ಸೂಚನೆ ಅಂತಂದರೆ, ಕಾಂಗ್ರೆಸ್ ಪಕ್ಷ 2023 ಅಧಿಕಾರಕ್ಕೆ ಬರ್ತಕ್ಕಂಥ ಸೂಚನೆಯನ್ನು ಮತದಾರರು ನಮಗೆ ನೀಡಿದ್ದಾರೆ. ಏಕೆಂದರೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ, ಏಕೆಂದರೆ ನಮ್ಮ ನಾಯಕರುಗಳು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀವಿ. ಇಲ್ಲಿ ವಿಫಲವಾಗಿತ್ತು. ಈಗ BJP ಯಾಕೆ ವಿಫಲ ಆಯಿತು? ಆಡಳಿತ ಸರ್ಕಾರ ಇದ್ರೂ ಕೂಡ ಬೆಲೆ ಏರಿಕೆಗಳು ಮೇಜರ್ ಆಗಿ ಅದು ದೊಡ್ಡ ಹೊಡೆತ ಬಿದ್ದು, ಪೆಟ್ರೋಲು, ಡೀಸೆಲು, ಆಮೇಲೆ ಅಡುಗೆ ಅನಿಲನೂ ಅಷ್ಟೇ, ತಿಂತಕ್ಕಂಥ ಇವತ್ತು ಎಣ್ಣೆ ರೇಟು ಕೂಡ ಎಲ್ಲವೂ ಕೂಡ ಜಂಪ್ ಆಗಿ. ಈಗ ಜನ ಏನು ಮತದಾರ ಏನು ಕೇಳ್ತಾರೆ?
ಆಡಳಿತ ಪಕ್ಷ ಇರ್ತಕ್ಕ ಸಂದರ್ಭದಲ್ಲಿ ನಮ್ಗೆ ಅನುಕೂಲ ಆಗಬೇಕು ಅಂತ ಮಾತನ್ನು ಕೇಳ್ತಾರೆ. ಆದ್ರೆ ಅನುಕೂಲ ಮಾಡ್ಕೊಡ್ಲಿಕ್ಕೆ ವಿಫಲತೆಯಲ್ಲಿ ಕಾಣ್ತು ಆ ಮತದಾರ ವಿರೋಧ ಮಾಡೇ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಕೂಡ. ಅಲ್ಲ ಅದನ್ನೇ ನೀವು ಚುನಾವಣಾಸ್ತ್ರ ಯೂಸ್ ಮಾಡಿದ್ರೆ ಬಹುಶಃ ಇನ್ನೊಂದಿಷ್ಟು ಸಿಂದಗಿಲು ಗೆಲ್ಲೋ ಚಾನ್ಸಸ್ ಇತ್ತೇನೋ ಗೊತ್ತಿಲ್ಲ. ಖಂಡಿತವಾಗಿ ಕೂಡ ಅಲ್ಲ ಕೊನೆಯದಾಗಿ ಸರ್ ನಾವು ಸರಿಪಡಿಸುವಂತ ವ್ಯವಸ್ಥೆ ಮಾಡ್ತೀವಿ. 2023 ನೂರಕ್ಕೆ ಈಗ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದಲ್ಲೇ ನೆಕ್ಸ್ಟ್ ಚುನಾವಣೆ ಹೋಗೋದು ಕಾಂಗ್ರೆಸ್ ಪ್ಲಸ್ ಆಗುತ್ತಾ? ಖಂಡಿತ ಆಗುತ್ತೆ. ಆಗುತ್ತೆ. ಆ ನಂಬಿಕೆಯಲ್ಲಿ ನೀವಿದ್ರೆ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀರಾ. ನನಗನ್ಸಿರೋದೇನ್ ಗೊತ್ತಾ, ಬಿಜೆಪಿ ಹೈಕಮಾಂಡ್ ಈಗ ಹೋಗ್ತಾರ ನಡೆ ನೋಡಿದ್ರೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ಬಹಳ ದಿವಸ ಇಡಲ್ಲ ಅಂತ ಅನ್ಕೊಂತಾ ಇದೀನಿ ನಾನು. ಇನ್ನೊಂದು ಮುಖ್ಯಮಂತ್ರಿ ಬರ್ಬೋದು. ಅವ್ರು 3 ಜನ ಮುಖ್ಯಮಂತ್ರಿ ಕೊಡೋದ್ರಲ್ಲಿ ನಿಸ್ಸಿಂರವರು ಲಾಸ್ಟ್ ಟೈಮ್ ಹಂಗೆ ಕೊಟ್ಟಿದ್ರು, ಈ ಸಲ 3 ಜನ ಕೊಡ್ತಾರೆ. ಆ ಥರ ಆಗಲ್ಲ. ಅಮಿತ್ ಶಾ ಹೇಳಿದ್ದಾರೆ ನಾಯಕತ್ವದ ಸ್ಥಿರತೆಯನ್ನ ಕಾಪಾಡ್ಕೊಳ್ತದೆ. ಅಲ್ಲ ಅದಕ್ಕೆ ನಾನು ಕಾದು ನೋಡೋಣ ಅಂತ ಹೇಳಿ ಹಿಂದೆ ಅಮಿತ್ ಶಾ ಅವರು ಕೂಡ ವಿವೇಕ್ ರೆಡ್ಡಿ ಅವರೇ ಅಮಿತ್ ಶಾ ಅವರು ಕೂಡ ಮಾತಾಡಿದ್ರು, ಯಡಿಯೂರಪ್ಪನವನ್ನ ಯಾವ ಕಾರಣಕ್ಕೂ ನಾವು ತೆಗಿಯಲ್ಲ, ಬದಲಾವಣೆ ಮಾಡಲ್ಲ ಅಂತ ಮಾತನ್ನ ಹೇಳಿದ್ರು. ಆದ್ರೆ ಮಧ್ಯದಲ್ಲಿ ದಿಢೀರಂತ ಹೇಳಿದ್ದ 24 ಗಂಟೆ ಒಳಗಡೆ ರಾಜೀನಾಮೆ ಕೊಟ್ಟು ಕಾರ್ಯಕ್ರಮಗಳು, ಸರ್ಕಾರದ ವೈಖರಿ ಇದನ್ನ ನೋಡಿದ್ರೆ ಒಳ್ಳೆಯ ಆಡಳಿತವನ್ನು ವಿವೇಕ್ ರೆಡ್ಡಿ ಅವರೇ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಗಂಗಾಧರ್ ಮೂರ್ತಿ ಅವರೇ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮೀನಾರಾಯಣ ಸರ್ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ರೊಫೆಸರ್ ಚಮಿ ಪುರಾಣಿಕ್ ಅವರೇ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ